ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಡಿಯರ್ ಸ್ಟೂಡೆಂಟ್ಸ್, ನಾವು ಇವತ್ತಿನ ಕ್ಲಾಸಲ್ಲಿ ಬಂದು ರೆಸಿಸ್ಟೆನ್ಸ್ ಲಾ, ವೇರಿಯಸ್ ಟೈಪ್ಸ್ ಆಫ್ ರೆಸಿಸ್ಟರ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ನಾವಿಲ್ಲಿ ರೆಸಿಸ್ಟೆನ್ಸ್ ಲಾ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ನಾವಿಲ್ಲಿ ರೆಸಿಸ್ಟೆನ್ಸ್ ಅಂತಂದ್ರೇನು ತಿಳ್ಕೊಳ್ಳೋಣ. ದ ಪ್ರಾಪರ್ಟಿ ಆಫ್ ದಿ ಸಬ್ಸ್ಟೆನ್ಸ್ ಆರ್ ಎ ಮೆಟೀರಿಯಲ್ ಟು ಅಪೋಸ್ ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆರ್ ಎ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಆಸ್ ಎ ರೆಸಿಸ್ಟೆನ್ಸ್. ಅಂದರೆ ಇಲ್ಲಿ ವಿದ್ಯುತ್ ಹರಿಯೋದನ್ನು ಪ್ರತಿರೋಧಿಸ್ತಕ್ಕಂಥದ್ದು ಅಥವಾ ವಿದ್ಯುತ್ ಹರಿಯೋದನ್ನು ವಿರೋಧಿಸ್ತಕ್ಕಂಥ ಒಂದು ಸಬ್ಸ್ಟೆನ್ಸು ಅಥವಾ ಕಂಡಕ್ಟರ್ ಅಥವಾ ಮೆಟೀರಿಯಲ್ನ ಪ್ರಾಪರ್ಟೀಸಿಗೆ ಏನಂತೀವಿ ಒಂದು ನಾವಿಲ್ಲಿ ರೆಸಿಸ್ಟೆನ್ಸ್ ಅಂತೇಳಿ ಕರಿತೀವಿ. ಈ ರೆಸಿಸ್ಟೆನ್ಸ್ನ ಯೂನಿಟ್ ಬಂದು ಓಮ್. ಸೊ ಇದ್ರ ಸಿಂಬಲ್ ಬಂದು ಓಮ್. ಸೊ ಅದೇ ರೀತಿಯಾಗಿ ನಾವೀಗ ರೆಸಿಸ್ಟೆನ್ಸ್ ಲಾಸನ್ನು ನಾವೀಗ ನೋಡೋಣ. ಸೊ ರೆಸಿಸ್ಟೆನ್ಸ್ ಲಾ ಅಥವಾ ರೆಸಿಸ್ಟೆನ್ಸ್ ಲಾಸ್. ಸೊ ಎವ್ರಿ ಕಂಡಕ್ಟರ್ ಆರ್ ಎ ವೈರ್ ಹ್ಯಾಸ್ ಎ ರೆಸಿಸ್ಟೆನ್ಸ್ ವಿಚ್ ಅಪೋಸ್ ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಇಲ್ಲಿ ಪ್ರತಿಯೊಂದು ಕಂಡಕ್ಟರು ಅಥವಾ ವೈರಲ್ಲಿ ಏನಿರುತ್ತೆ ಅಂದರೆ ರೆಸಿಸ್ಟೆನ್ಸ್ ಇರುತ್ತೆ. ಅದು ಏನು ಮಾಡುತ್ತೆ ಅಂದರೆ ಈ ವಿದ್ಯುತ್ ಹರಿಯೋದನ್ನು ಏನು ಮಾಡುತ್ತೆ, ಅದು ಪ್ರತಿರೋಧಿಸುತ್ತೆ. ಸೊ ದ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರು ಆರ್ ಎ ರೆಸಿಸ್ಟರ್ಸ್ ಡಿಪೆಂಡಿಂಗ್ ಅಪಾನ್ ದಿ 4 ಫ್ಯಾಕ್ಟರ್ಸ್. ಸೊ ಈ ಒಂದು ಕಂಡಕ್ಟರು ಅಥವಾ ರೆಸಿಸ್ಟರ್ಸಲ್ಲಿ ಇರ್ತಕ್ಕಂಥ ರೆಸಿಸ್ಟೆನ್ಸು, ಸೊ ಅದು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ 4 ಫ್ಯಾಕ್ಟರ್ಸಲ್ಲಿ ಏನಾಗಿರುತ್ತೆ, ಅದು ಡಿಪೆಂಡ್ ಆಗಿರುತ್ತೆ. ಸೊ 4 ಫ್ಯಾಕ್ಟರ್ಸು ಯಾವುದಂತೇಳಿ ನಾವೀಗ ಒಂದೊಂದಾಗಿ ನೋಡ್ಕೊತಾ ಹೋಗೋಣ. ಇಲ್ಲಿ ಮೊದಲನೇ ಫ್ಯಾಕ್ಟರ್ ಬಂದು ಲೆಂತ್ ಆಫ್ ದಿ ಕಂಡಕ್ಟರ್. ಮೊದಲನೇ ಫ್ಯಾಕ್ಟರ್ ಬಂದು ಲೆಂತ್ ಆಫ್ ದಿ conductor. The resistance of the conductor depending upon the length of the conductor. ಅಂತಂದರೆ ಈ ರೆಸಿಸ್ಟೆನ್ಸು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಲೆಂತ್ ಆಫ್ ದಿ ಕಂಡಕ್ಟರ್ ಮೇಲೆ ಏನಾಗಿರುತ್ತೆ, ಅದು ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಒಂದು ಕಂಡಕ್ಟರ್ನ ಲೆಂತ್ ಜಾಸ್ತಿ ಇದ್ದರೆ ಅದರೊಳಗಡೆ ರೆಸಿಸ್ಟೆನ್ಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ರೆಸಿಸ್ಟೆನ್ಸ್ನ ಲೆಂತ್ ಕಡಿಮೆ ಇದ್ದರೆ ಸೊ ಅದರ ರೆಸಿಸ್ಟೆನ್ಸ್ ಏನಿರುತ್ತೆ ನಮಗಲ್ಲಿ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನಾವೀಗ ನೋಡೋಣ. ಸೊ ನಾನಿಲ್ಲಿ ಒಂದು ಕಾಪರ್ ವೈರ್ನ ತೊಗೊತೀನಿ. ಸೊ ನಾನಲ್ಲಿ ಒಂದು ಕಾಪರ್ ವೈರ್ನ ತೊಗೊಂಡಿದ್ದೀನಿ. ಸೊ ಇದರ ಲೆಂತ್ ಎಷ್ಟಿದೆ, 100 ಸೆಂಟಿಮೀಟರ್ಸ್ ಇದೆ ಅಂತೇಳಿ ತಿಳ್ಕೊಳ್ಳೋಣ. ಸೊ ಒಂದು ಕಾಪರ್ ವೈರು 100 ಸೆಂಟಿಮೀಟರ್ಸ್ ಲೆಂತ್ ಇದ್ದಾಗ ಸೊ ಈ ಒಂದು ಕಂಡಕ್ಟರ್ ಒಳಗಡೆ ನಮಗೆ ಎಷ್ಟಿರುತ್ತೆ, ಉದಾಹರಣೆಗೆ 1 ಓಮ್ ರೆಸಿಸ್ಟೆನ್ಸ್ ಇದೆ ಅಂತೇಳಿ ತಿಳ್ಕೊಳ್ಳೋಣ. ಸೊ ಅದೇ ರೀತಿಯಾಗಿ ಸೇಮ್ ಡಯಾಮೀಟರ್ ಇರ್ತಕ್ಕಂಥ ಕಾಪರ್ ವೈರ್ನ, ಸೊ ಈ ಒಂದು ಕಾಪರ್ ವೈರ್ನ ಲೆಂತು ಇಲ್ಲಿ 50 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಸೇಮ್ ಡಯಾಮೀಟರ್ ಇರ್ತಕ್ಕಂಥ ಈ ಒಂದು ಕಾಪರ್ ವೈರ್ನ ಲೆಂತು 50 ಸೆಂಟಿಮೀಟರ್ಸ್ ಇದ್ದಾಗ ಸೊ ಇದ್ರ ಒಳಗಡೆ ನಮಗೆ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ, ಉದಾಹರಣೆಗೆ 0.5 ಓಮ್ಸ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಅದೇ ರೀತಿಯಾಗಿ ನಮಗೆ ಸೇಮ್ ಡಯಾಮೀಟರ್ ಇರ್ತಕ್ಕಂಥ ಕಾಪರ್ ವೈರು 200 ಸೆಂಟಿಮೀಟರ್ಸ್ ಲೆಂತ್ ಇತ್ತಂದರೆ ಸೊ ಈ ಒಂದು ಕಾಪರ್ ವೈರ್ನ ಲೆಂತ್ ಬಂದು 200 ಸೆಂಟಿಮೀಟರ್ಸ್ ಇತ್ತಂದರೆ ಸೊ ಇದರಲ್ಲಿ ಎಷ್ಟಿರ್ಬೋದು, 2 ಓಮ್ಸು ರೆಸಿಸ್ಟೆನ್ಸು ಇರುತ್ತೆ. ಸೊ ನಮಗಿಲ್ಲಿ ನೋಡಿದಾಗ ನಮಗಿಲ್ಲಿ ಏನಾಗ್ತದೆ, ಕ್ಲಿಯರ್ ಅರ್ಥ ಆಗ್ತಾಯಿದೆ. ಸೊ ವೈರ್ನ ಲೆಂತು ಜಾಸ್ತಿ ಇದ್ದರೆ ಏನಾಗ್ತಲ್ಲಿ ರೆಸಿಸ್ಟೆನ್ಸು ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ವೈರ್ನ ಲೆಂತು ಕಡಿಮೆ ಇದ್ದಾಗ ಏನಾಯ್ತು, ನಮ್ಗೆ ರೆಸಿಸ್ಟೆನ್ಸು ಕಡಿಮೆ ಇದೆ ಅಂದರೆ ಟೋಟಲಾಗಿ ಹೇಳೋದೇನಂತಂದರೆ ದ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಡಿಪೆಂಡಿಂಗ್ ಅಪಾನ್ ದಿ ಲೆಂತ್ ಆಫ್ ದಿ ಕಂಡಕ್ಟರ್. ಸೊ ನಾವೀಗ ಎರಡನೇ ಫ್ಯಾಕ್ಟರ್ನ ನೋಡೋಣ. ಸೊ ಈಗ ಸೆಕೆಂಡ್ ಫ್ಯಾಕ್ಟರ್ area of the cross section. Area of the cross section. So the resistance of the conductor depending upon the area of the cross section.
ಸೊ ಕಂಡಕ್ಟರ್ನ ರೆಸಿಸ್ಟೆನ್ಸು ಸೊ ಆ ಒಂದು ಕಂಡಕ್ಟರ್ನ ಏರಿಯಾ ಮೇಲೆ ಸಮೇತ ಅಥವಾ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಮೇಲೆ ಏನಾಗುತ್ತೆ ಅದು ಡಿಪೆಂಡ್ ಆಗಿರುತ್ತೆ. ಉದಾಹರಣೆಗೆ ಆ ಒಂದು ಕಂಡಕ್ಟರ್ನ ಥಿಕ್ನೆಸ್ ಜಾಸ್ತಿ ಇತ್ತಂದರೆ ಆ ಕಂಡಕ್ಟರ್ ಒಳಗಡೆ ರೆಸಿಸ್ಟೆನ್ಸ್ ಏನಿರುತ್ತೆ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ಆ ಕಂಡಕ್ಟರ್ನ ಥಿಕ್ನೆಸ್ಸು ಕಡಿಮೆ ಇದ್ದರೆ ಸೊ ಆ ಒಂದು ಕಂಡಕ್ಟರ್ ಒಳಗಡೆ ರೆಸಿಸ್ಟೆನ್ಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಅಂದರೆ ಟೋಟಲಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇದು ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಮೇಲೆ ಸಹ ಏನಾಗ್ತಾ ಇದೆ ಆ ಒಂದು ರೆಸಿಸ್ಟೆನ್ಸು ಡಿಪೆಂಡ್ ಆಗ್ತಾ ಇದೆ. ಸೊ ಇಲ್ಲಿ ಉದಾಹರಣೆಗೆ ನಾವೀಗ ನೋಡೋಣ. ಸೊ ನಾನು ಇಲ್ಲಿ ಒಂದು 50 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ವೈರನ್ನ ತೊಗೊತೀನಿ. ನಾನಿಲ್ಲಿ 50 ಸೆಂಟಿಮೀಟರ್ ಇರ್ತಕ್ಕಂಥ ಸೊ ಅದು ಯಾವುದೇ ಒಂದು ವೈರ್ ತೊಗೋಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಕಾಪರ್ ಆಗಿರ್ಬೋದು. ಸೊ ನಾನಿಲ್ಲಿ ಒಂದು ವೈರ್ನ ತೊಗೊಂಡಿದ್ದೀನಿ. ಸೊ ಈ ಒಂದು ವೈರ್ನ ಅಥವಾ ಈ ಒಂದು ಕಂಡಕ್ಟರ್ನ ಕ್ರಾಸ್ ಸೆಕ್ಷನ್ ಎಷ್ಟಿದೆ, ಉದಾಹರಣೆಗೆ 1 ಮೀಟರ್ ಸ್ಕ್ವೇರ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ 50 ಸೆಂಟಿಮೀಟರ್ ಇರ್ತಕ್ಕಂಥ ವೈರ್ನ ಕ್ರಾಸ್ ಸೆಕ್ಷನ್ ಏರಿಯಾ ಬಂದು 1 ಮೀಟರ್ ಸ್ಕ್ವೇರ್ ಇತ್ತಂದರೆ ಎಕ್ಸಾಂಪಲ್ ಇದರೊಳಗಡೆ ಎಷ್ಟಿರ್ಬೋದು 1 ಓಮು ರೆಸಿಸ್ಟೆನ್ಸ್ ಇದೆ ಅಂತೇಳಿ ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಸೇಮ್ ಲೆಂತ್ ಇರ್ತಕ್ಕಂಥ ವೈರು, ಬಟ್ ಅದು ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಏನಾಗುತ್ತೆ ನಮ್ಗೆ ಜಾಸ್ತಿ ಇದ್ದಾಗ ಸೊ ಅದ್ರೊಳಗೆ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂದರೆ ಸೊ ನಾನು ಏನು ಮಾಡ್ತಾಯಿದ್ದೀನಿ, ಈ ಒಂದು ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಏನು ಮಾಡಿದ್ದೀನಿ ನಾನಿಲ್ಲಿ ಟ್ವೈಸ್ ಮಾಡಿದ್ದೀನಿ. ಸೊ ಲೆಂತ್ ಏನಿದೆ, ಸೊ ಈ ಒಂದು ಕಂಡಕ್ಟರ್ನ ಲೆಂತ್ ಏನಿದೆ 50 ಸೆಂಟಿಮೀಟರ್ ಇದೆ. ಸೊ ಕಂಡಕ್ಟರ್ ಮೆಟೀರಿಯಲ್ ಸೇಮ್ ಇದೆ, ಕಂಡಕ್ಟರ್ ಲೆಂತ್ ಸೇಮ್ ಇದೆ, ಬಟ್ ಈ ಕಂಡಕ್ಟರ್ನ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಏನಾಗಿದೆ ಇಲ್ಲಿ ಜಾಸ್ತಿ ಆಗಿದೆ. ಅಂದರೆ ಏನಿದೆ ಇಲ್ಲಿ ಡಬಲ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಸೊ ಉದಾಹರಣೆಗೆ ಈ ಒಂದು ಕಂಡಕ್ಟರ್ನ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಎಷ್ಟಿದೆ ಅಂದ್ಕೊಳ್ಳೋಣ ನಾವು 2 ಮೀಟರ್ ಸ್ಕ್ವೇರ್ ಇದೆ ಅಂತ ತಿಳ್ಕೊಂಡ. ಸೊ ಅವಾಗ ಇದರಲ್ಲಿ ಎಷ್ಟಿರ್ಬೋದು ರೆಸಿಸ್ಟೆನ್ಸ್ ಅಂದರೆ 0.5 ಓಮ್ಸ್. ಅಂದರೆ ಈಗ ಅದೇ ಸೇಮ್ ವೈರು ಅದೇ ಸೇಮ್ ಲೆಂತ್ ಇದ್ದಾಗ ಬಟ್ ಅದರದ್ದು ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಜಾಸ್ತಿ ಇದ್ದಾಗ ಏನಾಯಿತು, ಇದರ ಒಳಗಡೆ ರೆಸಿಸ್ಟೆನ್ಸು ಕಡಿಮೆ ಆಯಿತು. ಅಂದರೆ ಥಿಕ್ನೆಸ್ ಜಾಸ್ತಿ ಇದ್ದರೆ ರೆಸಿಸ್ಟೆನ್ಸು ಕಡಿಮೆ ಇರುತ್ತೆ, ಥಿಕ್ನೆಸ್ ಕಡಿಮೆ ಇದ್ದರೆ ರೆಸಿಸ್ಟೆನ್ಸು ಜಾಸ್ತಿ ಇರುತ್ತೆ. ಸೊ ನಾವೀಗ ಬಂದು ಮೂರನೇ ಫ್ಯಾಕ್ಟರ್ ಏನಂತೇಳಿ ನೋಡೋಣ. ಸೊ ನಮಗಿಲ್ಲಿ ಥರ್ಡ್ ಫ್ಯಾಕ್ಟರ್ ಬಂದು ಟೈಪ್ ಆಫ್ ಮೆಟೀರಿಯಲ್ಸ್. So the resistance of the conductor depending upon the type of materials. ಸೊ ಆ ಒಂದು ಕಂಡಕ್ಟರ್ನಲ್ಲಿ ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವೋ, ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಇರ್ಬೋದು, ಕಾಪರ್ ಇರ್ಬೋದು, ನೈಕ್ರೋಮ್ ಇರ್ಬೋದು, ಬ್ರಾಸ್ ಇರ್ಬೋದು, ಎಕ್ಸೆಟ್ರಾ ಯಾವೊಂದು ಮೆಟೀರಿಯಲ್ಸ್ ಯೂಸ್ ಮಾಡ್ತೀವೋ ಆ ಮೆಟೀರಿಯಲ್ಸ್ ಮೇಲೆ ಸಮೇತ ಏನಾಗಿರುತ್ತೆ ಅಲ್ಲಿ ರೆಸಿಸ್ಟೆನ್ಸು ಡಿಪೆಂಡ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಮೆಟೀರಿಯಲ್ಸಲ್ಲಿ ಡಿಫ್ರೆಂಟ್ ಏನಿರುತ್ತೆ ನಮಗಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ. ಉದಾಹರಣೆಗೆ ನೋಡೋದಾದರೆ ನಮಗೆ ನಾನಿಲ್ಲಿ ಒಂದು 100 ಸೆಂಟಿಮೀಟರು ಒಂದು ಕಾಪರ್ ವೈರ್ ತೊಗೊತೀನಿ. ಸೊ ಇದರಲ್ಲಿ ಉದಾಹರಣೆಗೆ ಎಷ್ಟಿರ್ಬೋದು ಅಂದ್ಕೊಳ್ಳೋಣ, ನಾವಿಲ್ಲಿ 1 ಓಮ್ ರೆಸಿಸ್ಟೆನ್ಸ್ ಇದೆ ಅಂತೇಳಿ ಅಂದ್ಕೊಳ್ಳೋಣ. ಅದೇ ರೀತಿಯಾಗಿ ಅದೇ ಸೇಮು 100 ಸೆಂಟಿಮೀಟರು ಮತ್ತು ಸೇಮ್ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್. ಈ ಕಾಪರ್ ವೈರ್ನ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಎಷ್ಟಿದೆಯೋ ಅಷ್ಟೇ ಸೇಮ್ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಏನಿದೆ ಈ ಒಂದು ಬೇರೆ ಒಂದು ಕಂಡಕ್ಟರ್ಲಿದೆ. ಉದಾಹರಣೆಗೆ ಏನು ಮಾಡಿದ್ದು ನಾವು ಇದನ್ನು ಅಲ್ಯೂಮಿನಿಯಂ ಅಂತ ತಿಳ್ಕೊಳ್ಳೋಣ, ಅಲ್ಯೂಮಿನಿಯಂ ಕಂಡಕ್ಟರ್ ಅಂತೇಳಿ. ಸೊ ಇದ್ರ ಲೆಂತ್ ಏನಿದೆ 100 ಸೆಂಟಿಮೀಟರ್ಸ್ ಇದೆ. ಸೊ ಲೆಂತು ಸೇಮ್ ಇದೆ, ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನು ಸೇಮ್ ಇದೆ, ಬಟ್ ಮೆಟೀರಿಯಲ್ಸ್ ಏನಾಗಿದೆ ಅಲ್ಲಿ ಬೇರೆ ಇದೆ. ಸೊ ಅವಾಗ ಈ ಒಂದು ಕಂಡಕ್ಟರ್ ಒಳಗಡೆ ಉದಾಹರಣೆಗೆ ಎಷ್ಟಿರ್ಬೋದು ನಮಗೆ ಇಲ್ಲಿ 1.4 ಓಮ್ಸ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇನ್ನೊಂದು ನಾನು ಸೇಮ್ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ನು ಸೇಮ್ ಲೆಂತ್ ಇರ್ತಕ್ಕಂಥ ಒಂದು ನೈಕ್ರೋಮ್ ವೈರ್ನ ತೊಗೊತೀನಿ ನಾನು. ಸೊ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಎಷ್ಟಿದೆ ನಮಗೆ ಇಲ್ಲಿ 100 ಸೆಂಟಿಮೀಟರ್ಸ್ ಇದೆ. ಸೊ ಈ ವೈರ್ ಬಂದು ಯಾವುದಿದೆ, ನೈಕ್ರೋಮ್ ಇದೆ. ಸೊ ಇದರಲ್ಲಿ ಎಷ್ಟಿರ್ಬೋದು ನಮಗೆ ಉದಾಹರಣೆಗೆ ಒಂದು ರೆಸಿಸ್ಟೆನ್ಸ್ ಅಂತಂದರೆ ಒಂದು 2.5 ಓಮ್ಸ್. ಸೊ ಈ ರೀತಿಯಾಗಿ ಅಂದರೆ ಡಿಫ್ರೆಂಟ್ ಟೈಪ್ ಆಫ್ ಮೆಟೀರಿಯಲ್ಸಲ್ಲಿ ಅಥವಾ ಡಿಫ್ರೆಂಟ್ ಟೈಪ್ ಆಫ್ ಕಂಡಕ್ಟರ್ಸಲ್ಲಿ ನಮಗೇನಿರುತ್ತೆ ಅಲ್ಲಿ ಡಿಫ್ರೆಂಟ್ ರೆಸಿಸ್ಟೆನ್ಸು ಇರುತ್ತೆ. ಸೊ ಈಗ ನಾವು ನೆಕ್ಸ್ಟ್ ಫೋರ್ತ್ ಫ್ಯಾಕ್ಟರ್ ಏನಿದೆ ಅಂತೇಳಿ ನೋಡೋಣ. ಸೊ ಈ ರೆಸಿಸ್ಟೆನ್ಸ್ ಲಾದಲ್ಲಿ ಬಂದು ನಾವೀಗ ಫೋರ್ತ್ ಫ್ಯಾಕ್ಟರ್ ನೋಡೋಣ. ಇಲ್ಲಿ ಫೋರ್ತ್ ಫ್ಯಾಕ್ಟರ್ ಬಂದು ಟೆಂಪರೇಚರ್. ಫೋರ್ತ್ ಫ್ಯಾಕ್ಟರ್ ಬಂದೇನಿದೆ ನಮಗೆ ಇಲ್ಲಿ ಟೆಂಪರೇಚರ್. ಸೊ ಇಲ್ಲಿ ಸಮೇತನ ದ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಡಿಪೆಂಡಿಂಗ್ ಅಪಾನ್ ದಿ ಟೆಂಪರೇಚರ್. ಸೊ ಇಲ್ಲಿ ಮೋಸ್ಟ್ ಆಫ್ ದಿ
ಇಲ್ಲಿ ಮೆಟೀರಿಯಲ್ಸ್ ಏನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಟೆಂಪ್ರೇಚರ್ ರೈಸ್ ಆದಂಗೆಲ್ಲ ರೆಸಿಸ್ಟೆನ್ಸ್ ಏನಾಗುತ್ತೆ ನಮಗಲ್ಲಿ ರೈಸ್ ಆಗುತ್ತೆ. ಅಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆಲ್ಲ ಆ ಒಂದು ಮೆಟೀರಿಯಲ್ಸನ್ನು ರೆಸಿಸ್ಟೆನ್ಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಸಮ್ ಆಫ್ ದಿ ಮೆಟೀರಿಯಲ್ಸ್, ಕೆಲವೊಂದು ಮೆಟೀರಿಯಲ್ಸ್ ಅದರಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಟೆಂಪ್ರೇಚರು ರೈಸ್ ಆದಂಗೆಲ್ಲ ನಮಗಲ್ಲಿ ರೆಸಿಸ್ಟೆನ್ಸ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಅಂದರೆ ಟೆಂಪ್ರೇಚರ್ ಇನ್ಕ್ರೀಸ್ ಆದಂಗೆಲ್ಲ ರೆಸಿಸ್ಟೆನ್ಸ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಅದು ಕೆಲವೊಂದು ಮೆಟೀರಿಯಲ್ಸಲ್ಲಿ. ಅದು ಯಾವುದಂತಂದರೆ ಉದಾಹರಣೆಗೆ ಕಾರ್ಬನ್. ಸೊ ಈಗ ನೆಕ್ಸ್ಟ್ ಬಂದು ನಾವು ಸ್ಪೆಸಿಫಿಕ್ ರೆಸಿಸ್ಟೆನ್ಸನ್ನು ನೋಡೋಣ. ಸೊ ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಬಂದು ಟೋಟಲ್ ಎದ್ರ ಮೇಲೆ ಡಿಪೆಂಡ್ ಆಯ್ತು ಅಂದ್ರೆ ನಮಗೆ ಇಲ್ಲಿ ಲೆಂತ್ ಆಫ್ ದಿ ಕಂಡಕ್ಟರ್, ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಮತ್ತು ಟೈಪ್ ಆಫ್ ಮೆಟೀರಿಯಲ್ಸು ಮತ್ತು ಟೆಂಪ್ರೇಚರ್. ಈ 4 ಫ್ಯಾಕ್ಟರ್ಸ್ ಮೇಲೆ ಏನಾಗಿರುತ್ತೆ ಅಂದರೆ ಆ ಒಂದು ಕಂಡಕ್ಟರ್ನ ಅಥವಾ ಒಂದು ವೈರ್ನ ರೆಸಿಸ್ಟೆನ್ಸ್ ಏನಾಗಿರುತ್ತೆ ನಮಗಲ್ಲಿ ಡಿಪೆಂಡ್ ಆಗಿರುತ್ತೆ. ಸೊ ಇವಾಗ ಬಂದು ನಾವಿಲ್ಲಿ ಸ್ಪೆಸಿಫಿಕ್ ರೆಸಿಸ್ಟೆನ್ಸನ್ನು ನೋಡೋಣ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಥವಾ ನಿರ್ದಿಷ್ಟ ಪ್ರತಿರೋಧಕ. ಸೊ ಇಲ್ಲಿ ರೆಸಿಸ್ಟೆನ್ಸ್ ಆಫರ್ ಟು ಎ ಕರೆಂಟ್ ವೆನ್ ಪಾಸ್ಡ್ ಬಿಟ್ವೀನ್ ದಿ 2 ಫೇಸಸ್ ಆಫ್ ದಿ ಯೂನಿಟ್ ಕ್ಯೂಬ್ ಆಫ್ ದಿ ಮೆಟೀರಿಯಲ್. ಸೊ ಒಂದು ಮೆಟೀರಿಯಲ್ನ 2 ಫೇಸ್ನ ಯೂನಿಟ್ ಕ್ಯೂಬಲ್ಲಿ ಆ ಒಂದು ಕರೆಂಟ್ ಪಾಸ್ ಆದಾಗ ಸೊ ಅದಕ್ಕೆ ಏನಂತೀವಿ ನಾವು ಅಂದರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಟರ್ಮ್ ಆ್ಯಸ್ ಎ ರೆಸಿಸ್ಟಿವಿಟಿ, ಅಥವಾ ಇದನ್ನು ಮತ್ತೆ ನಾವೇನಂತೀವಿ ರೆಸಿಸ್ಟಿವಿಟಿ ಅಂತೇಳಿ ಸಮೇತ ನಾವಲ್ಲಿ ಕರಿತೀವಿ. ಸೊ ಇಲ್ಲಿ ಸ್ಪೆಸಿಫಿಕ್ ರೆಸಿಸ್ಟೆನ್ಸು ಅಥವಾ ರೆಸಿಸ್ಟಿವಿಟಿ ಈಸ್ ಈಕ್ವಲೆಂಟ್ ಟು ರೋ ಎಲ್ ಬೈ ಎ. ಸೊ ಇಲ್ಲಿ ಆರ್ ಅಂದ್ರೇನು, ರೆಸಿಸ್ಟೆನ್ಸ್ ಇನ್ ಓಮ್ಸು. ಸೊ ಅದೇ ರೀತಿಯಾಗಿ ಇಲ್ಲಿ ಎಲ್ ಅಂದರೆ ಏನಂತಂದರೆ ಇಲ್ಲಿ ಲೆಂತ್ ಆಫ್ ದಿ ಕಂಡಕ್ಟರ್, ಲೆಂತ್ ಆಫ್ ದಿ ಕಂಡಕ್ಟರ್ ಇನ್ ಸೆಂಟಿಮೀಟರ್. ಅದೇ ರೀತಿಯಾಗಿ ಇಲ್ಲಿ ಎ ಅಂತಂದರೆ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್, ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಇನ್ ಏನಿದೆ ನಮಗಿಲ್ಲಿ ಸೆಂಟಿಮೀಟರ್ ಸ್ಕ್ವಯರ್. ಸೊ ಅದೇ ರೀತಿಯಾಗಿ ನಮಗಿಲ್ಲಿ ಒಂದು ಸಿಂಬಲ್ ಇದೆ. ಸೊ ಈ ಸಿಂಬಲ್ ಬಂದು ನಾವು ರೋ ಅಂತೇಳಿ ಪ್ರೊನೌನ್ಸ್ ಮಾಡ್ತೀವಿ. ಸೊ ಇಲ್ಲಿ ರೋ ಅಂತಂದ್ರೆ ಏನಂದರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸು, ಅಥವಾ ಏನಂತೀವಿ ಇದನ್ನು ನಾವು ರೆಸಿಸ್ಟಿವಿಟಿ ಅಂತೇಳಿ ಕರಿತೀವಿ. ಸೊ ಇದು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಏನಿರುತ್ತೆ ಅಂದರೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದಿ ಏನು ನೇಚರ್ ಆಫ್ ದಿ ಮೆಟೀರಿಯಲ್, ಆ ನೇಚರ್ ಆಫ್ ದಿ ಮೆಟೀರಿಯಲ್ ಮೇಲೆ ಏನಿರುತ್ತೆ ಅಂದರೆ ಈ ರೆಸಿಸ್ಟಿವಿಟಿ ಅಥವಾ ಈ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಏನಿರುತ್ತೆ ಅಂದರೆ ನಮಗಿಲ್ಲಿ ಕಾನ್ಸ್ಟೆಂಟ್ ಆಗಿ ಇರುತ್ತೆ. ಈಗ ನಾವಿಲ್ಲಿ ರೆಸಿಸ್ಟೆನ್ಸು ಮತ್ತು ಲಾಸ್ ಆಫ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಂಡಿವಿ. ಈಗ ಬಂದು ರೆಜಿಸ್ಟರು ಮತ್ತು ವೇರಿಯಸ್ ಟೈಪ್ಸ್ ಆಫ್ ರೆಜಿಸ್ಟರ್ಸ್ ಬಗ್ಗೆ ನೋಡೋಣ. ಇಲ್ಲಿ ಮೊದಲನೇ ಇದಾಗಿ ನಾವಿಲ್ಲಿ ರೆಜಿಸ್ಟರ್ ಅಂತಂದ್ರೇನು ನೋಡೋಣ. ದ ಸರ್ಕ್ಯೂಟ್ ಎಲಿಮೆಂಟ್ ವಿಚ್ ರಿಡ್ಯೂಸ್ ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಈಸ್ ಕಾಲ್ಡ್ ಆಸ್ ಎ ರೆಜಿಸ್ಟರ್. ಸೊ ಇಲ್ಲಿ ಎಲೆಕ್ಟ್ರಿಕ್ಕು ಅಥವಾ ಎಲೆಕ್ಟ್ರಾನಿಕ್ ಸರ್ಕ್ಯೂಟಲ್ಲಿ ಕರೆಂಟನ್ನು ರಿಡ್ಯೂಸ್ ಮಾಡ್ತಕ್ಕಂಥ ಒಂದು ಸರ್ಕ್ಯೂಟ್ ಎಲಿಮೆಂಟ್ಸಿಗೆ ಏನಂತೀವಿ ಒಂದು ನಾವು ರೆಜಿಸ್ಟರ್ ಅಂತೇಳಿ ಕರಿತೀವಿ. ಬೇಸಿಕಲಿ ರೆಜಿಸ್ಟರ್ಸ್ ಆರ್ ಯೂಸ್ಡ್ ಟು ಲಿಮಿಟ್ ದಿ ಫ್ಲೋಯಿಂಗ್ ಕರೆಂಟ್ ಇನ್ ದಿ ಸರ್ಕ್ಯೂಟ್. ಸೊ ನಾವಿಲ್ಲಿ ಈ ಒಂದು ರೆಜಿಸ್ಟರ್ಸನ್ನು ನಾವು ಆ ಒಂದು ಸರ್ಕ್ಯೂಟಲ್ಲಿ ಕರೆಂಟನ್ನು ಲಿಮಿಟ್ ಮಾಡೋ ಸಲುವಾಗಿ ಏನು ಮಾಡ್ತೀವಿ, ನಾವು ಈ ಒಂದು ರೆಜಿಸ್ಟರ್ಸನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ವೇರಿಯಸ್ ಟೈಪ್ಸ್ ಆಫ್ ರೆಜಿಸ್ಟರ್ಸನ್ನು ನಾವೀಗ ನೋಡೋಣ. ಸೊ ಇಲ್ಲಿ ರೆಜಿಸ್ಟರ್ಸು ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಮೇಯ್ನಾಗಿ 2 ಟೈಪ್ಸಲ್ಲಿದೆ ಅಥವಾ 2 ಕ್ಲಾಸಸ್ಸಲ್ಲಿದೆ. ಸೊ ಇಲ್ಲಿ ಮೊದಲನೇದು ಬಂದು ಫಿಕ್ಸ್ಡ್ ರೆಜಿಸ್ಟರ್ಸು, ಸೊ ಎರಡನೇದು ಬಂದು ವೇರಿಯಬಲ್ ರೆಜಿಸ್ಟರ್ಸು. ಸೊ ಇಲ್ಲಿ ಫಿಕ್ಸ್ಡ್ ರೆಜಿಸ್ಟರ್ಸ್ ಅಂದ್ರೇನು, ದ ವ್ಯಾಲ್ಯೂ ಆಫ್ ದಿ ರೆಸಿಸ್ಟೆನ್ಸ್ ಈಸ್ ಎ ಕಾನ್ಸ್ಟೆಂಟು, ಇಟ್ ಈಸ್ ಎ ಫಿಕ್ಸ್ಡ್ ರೆಸಿಸ್ಟೆನ್ಸ್. ಸೊ ಒಂದು ರೆಸಿಸ್ಟೆನ್ಸ್ನ ವ್ಯಾಲ್ಯೂ ನಮಗೆ ಕಾನ್ಸ್ಟೆಂಟ್ ಆಗಿತ್ತಂದರೆ ಸೊ ಅದಕ್ಕೇನಂತೀವಿ ಒಂದು ನಾವು ಫಿಕ್ಸ್ಡ್ ರೆಸಿಸ್ಟೆನ್ಸ್ ಅಂತೇಳಿ ಕರಿತೀವಿ. ಸೊ ಅದೇ ರೀತಿಯಾಗಿ ನಾವಿಲ್ಲಿ ವೇರಿಯಬಲ್ ರೆಸಿಸ್ಟೆನ್ಸ್, ಇಲ್ಲಿ ವೇರಿಯಬಲ್ ರೆಸಿಸ್ಟೆನ್ಸ್ ಅಂದರೆ ಏನಂದರೆ ದ ವ್ಯಾಲ್ಯೂ ಆಫ್ ದಿ ರೆಸಿಸ್ಟೆನ್ಸ್ ಈಸ್ ಅಡ್ಜಸ್ಟೇಬಲ್, ಸೊ ಈಸ್ ಕಾಲ್ಡ್ ಆಸ್ ಎ ಅಥವಾ ಇಟ್ ಈಸ್ ಎ ವೇರಿಯಬಲ್ ರೆಜಿಸ್ಟರ್.
ಸೊ ಇಲ್ಲಿ ರೆಜಿಸ್ಟರ್ನ ವ್ಯಾಲ್ಯೂನ ನಾವು ಅಡ್ಜಸ್ಟೇಬಲ್ ಇತ್ತಂದರೆ ಅಂಥ ಒಂದು ರೆಜಿಸ್ಟರ್ಗೆ ಏನಂತೀವಿ ಅಂದರೆ ನಾವು ವೇರಿಯೇಬಲ್ ರೆಜಿಸ್ಟರ್ ಅಂತೇಳಿ ಕರಿತೀವಿ. ವೇರಿಯೇಬಲ್ ರೆಜಿಸ್ಟರ್ಸ್ಗೆ ನಾವು ಇಲ್ಲಿ ಉದಾಹರಣೆ ಹೇಳೋದಾದರೆ ಪೊಟೆನ್ಷಿಯೋಮೀಟರು ಮತ್ತು ರಿಯೋಸ್ಟಾಟ್. ಸೊ ಇಲ್ಲಿ ಫಿಕ್ಸ್ಡ್ ರೆಸಿಸ್ಟೆನ್ಸ್ ಏನು ಮಾಡಿದಾರೆ ಅಂತಂದರೆ ಮತ್ತೆ ಫರ್ದರ್ ಕ್ಲಾಸಿಫೈ ಮಾಡಿದ್ದಾನೆ. ಸೊ ದ ಫಿಕ್ಸ್ಡ್ ರೆಸಿಸ್ಟರ್ ಫರ್ದರ್ ಕ್ಲಾಸಿಫೈಡ್ ಕಾರ್ಬನ್ ಕಂಪೋಸಿಷನ್, ಕಾರ್ಬನ್ ಫಿಲಿಮ್, ಮೆಟಲ್ ಫಿಲಿಮ್ ಮತ್ತು ವೈರ್ ಬಾಂಡ್. ಸೊ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ ಇಲ್ಲಿ ಫಿಕ್ಸ್ಡ್ ರೆಸಿಸ್ಟೆನ್ಸನ್ನು ಮತ್ತೆ ಇಲ್ಲಿ ಮಾಡಿದಾರೆ ಫರ್ದರ್ ಏನಿದೆ ನಮಗಿಲ್ಲಿ ಕ್ಲಾಸಿಫೈ ಮಾಡಿದ್ದಾನೆ. ಅದರಲ್ಲಿ ಎಷ್ಟಿದೆ ನಮಗಲ್ಲಿ 4 ಟೈಪ್ಸ್ ಇದೆ. ಒಂದು ಬಂದು ಕಾರ್ಬನ್ ಕಂಪೋಸಿಷನ್, ಸೆಕೆಂಡ್ ಒನ್ ಈಸ್ ಎ ಕಾರ್ಬನ್ ಫಿಲಿಮ್, ಥರ್ಡ್ ಒನ್ ಈಸ್ ಎ ಮೆಟಲ್ ಫಿಲಿಮ್ ಆ್ಯಂಡ್ ಫೋರ್ತ್ ಒನ್ ಈಸ್ ಎ ನಮಗೇನಿದೆ ಇಲ್ಲಿ ವೈರ್ ಬಾಂಡ್ ರೆಜಿಸ್ಟರ್. ಅದೇ ರೀತಿಯಾಗಿ ನಾವಿಲ್ಲಿ ವೇರಿಯೇಬಲ್ ರೆಜಿಸ್ಟರ್ಸ್ನ ನೋಡೋದಾದರೆ, ಸೊ ವೇರಿಯೇಬಲ್ ರೆಜಿಸ್ಟರ್ಸಲ್ಲಿ ಫರ್ದರ್ ಏನು ಮಾಡಿದ್ದಾರೆ ಮತ್ತು 3 ಟೈಪ್ಸ್ ಏನು ಮಾಡಿದಾರೆ ಅಲ್ಲಿ ಕ್ಲಾಸಿಫೈ ಮಾಡಿದ್ದಾನೆ. ಸೊ ಇಲ್ಲಿ ಮೊದಲನೇದು ಬಂದು ಏನಿದೆ ಅಂದರೆ ನಮಗಿಲ್ಲಿ ಪೊಟೆನ್ಷಿಯೋಮೀಟರ್. ಸೊ ಇಲ್ಲಿ ಎರಡನೇದು ಬಂದು ಏನಿದೆ ಅಂದರೆ ನಮಗಿಲ್ಲಿ ರಿಯೋಸ್ಟ್ಯಾಟು, ಮೂರನೇದು ಬಂದು ಏನಿದೆ ಅಂದರೆ ನಮಗಿಲ್ಲಿ ಟ್ರಿಮ್ಮರ್. ಸೊ ಇಲ್ಲಿ ವೇರಿಯೇಬಲ್ ರೆಸಿಸ್ಟೆನ್ಸನ್ನು ಮತ್ತೇನಾಗಿದ್ದಾರೆ ಇಲ್ಲಿ ಫರ್ದರ್ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಮೊದಲನೇದು ಬಂದು ಏನಿದೆ ಇಲ್ಲಿ ನಮಗಿಲ್ಲಿ ಪೊಟೆನ್ಷಿಯೋಮೀಟರ್, ಸೊ ಸೆಕೆಂಡ್ ಒನ್ ಈಸ್ ಎ ರಿಯೋಸ್ಟ್ಯಾಟ್ ಆ್ಯಂಡ್ ಥರ್ಡ್ ಒನ್ ಈಸ್ ಎ ಟ್ರಿಮ್ಮರ್. ಸೊ ನಾವೀಗ ಫಿಕ್ಸ್ಡ್ ರೆಜಿಸ್ಟರ್ಸ್ನ ಟೈಪ್ಸಲ್ಲಿ ಮೊದಲನೇದು ಕಾರ್ಬನ್ ಕಂಪೋಸಿಷನ್ ರೆಜಿಸ್ಟರ್ಸ್ನ ನೋಡೋಣ. ಈ ಕಾರ್ಬನ್ ಕಂಪೋಸಿಷನ್ ರೆಜಿಸ್ಟರ್ಸ್ನ ಡಯಾಗ್ರಾಮು ಮತ್ತು ಪಾರ್ಟ್ಸ್ ನೀವು ನೋಡ್ಬೋದು. The carbon composition resistors are made from a cylindrical resistive element with embedded metal and caps. ಸೊ ಈ ಕಾರ್ಬನ್ ಕಂಪೋಸಿಷನ್ ರೆಜಿಸ್ಟರ್ಸ್ನ ಬಂದು ಸಿಲಿಂಡ್ರಿಕಲ್ ರೆಸಿಸ್ಟಿವಿಟಿ ಎಲಿಮೆಂಟ್ ಏನು ಮಾಡಿರ್ತಾನೆ ಮತ್ತು ಆ ಒಂದು ರೆಜಿಸ್ಟರ್ನ ಎಂಡಿಗೆ ಏನಿರುತ್ತೆ ಅಂತಂದರೆ ಎಂಬೆಡೆಡ್ ಮೆಟಲ್ ಕ್ಯಾಪ್ಸ್ ಇರುತ್ತೆ. ದ ಸಿಲಿಂಡ್ರಿಕಲ್ ರೆಸಿಸ್ಟಿವ್ ಎಲಿಮೆಂಟ್ ಆಫ್ ದಿ ಕಾರ್ಬನ್ ಕಂಪೋಸಿಷನ್ ರೆಜಿಸ್ಟರ್ ಇಸ್ ಮೇಡ್ ಫ್ರಮ್ ದಿ ಮಿಕ್ಸರ್ ಆಫ್ ಕಾರ್ಬನ್ ಪೌಡರ್ ಆ್ಯಂಡ್ ಎ ಸೆರಾಮಿಕ್. ಸೊ ಈ ಕಾರ್ಬನ್ ಕಂಪೋಸಿಷನ್ ರೆಜಿಸ್ಟರ್ನ ಬಂದು ಈ ಒಂದು ಕಾರ್ಬನ್ ಪೌಡ್ರ್ ಮತ್ತು ಸೆರಾಮಿಕ್ ಮಿಕ್ಸರಿಂದ ಏನು ಮಾಡಿರ್ತಾರೆ ಅಂದರೆ ಈ ಒಂದು ಕಾರ್ಬನ್ ಕಂಪೋಸಿಷನ್ ರೆಜಿಸ್ಟರ್ನ ಮಾಡಿರ್ತಾರೆ. ಸೊ ಅದೇ ರೀತಿಯಾಗಿ ಈ ಒಂದು ಕಾರ್ಬನ್ ಕಂಪೋಸಿಷನ್ ರೆಜಿಸ್ಟರ್ಸ್ನ ಬಂದು ನಾವು ಎಲ್ಲಿ ಉಪಯೋಗ ಮಾಡ್ತೀವಿ ಅಂತಂದರೆ ಫಾರ್ ಎ ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸ್. ಸೊ ಎಲ್ಲಿ ನಮಗೆ ಹೈ ಫ್ರೀಕ್ವೆನ್ಸಿ ಅಪ್ಲಿಕೇಶನ್ಸ್ ಇರುತ್ತೋ ಅಂಥ ಒಂದು ಅಪ್ಲಿಕೇಶನ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಕಾರ್ಬನ್ ಕಂಪೋಸಿಷನ್ ರೆಜಿಸ್ಟರ್ಸನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೆಕ್ಸ್ಟ್ ಬಂದು ಕಾರ್ಬನ್ ಫಿಲಿಮ್ ರೆಜಿಸ್ಟರ್. ನೀವು ಈ ಕಾರ್ಬನ್ ಫಿಲಿಮ್ ರೆಜಿಸ್ಟರ್ನ ಒಂದು ಡಯಾಗ್ರಾಮ್ನ ನೀವು ಅಲ್ಲಿ ನೋಡ್ಬೋದು. ಸೊ ಅದೇ ರೀತಿಯಾಗಿ ಅಲ್ಲಿ ಒಂದು ಏನೇನು ಪಾರ್ಟ್ಸ್ ಇದೆ ಅಂತೇಳಿ ನೀವು ನೋಡ್ಬೋದು. ಸೊ ಈ ಕಾರ್ಬನ್ ಫಿಲಿಮ್ ರೆಜಿಸ್ಟರ್ ಅಂತಂದರೆ ಏನಂದರೆ ದ ಮೆಟಾಲಿಕ್ ಎಂಡ್ ಕ್ಯಾಪ್ಸ್ ಆರ್ ಫಿಟೆಡ್ ಎಟ್ ಬೋತ್ ಎಂಡ್ಸ್ ಆಫ್ ದಿ ರೆಸಿಸ್ಟಿವ್ ಎಲಿಮೆಂಟ್. ಸೊ ಆ ಒಂದು ರೆಸಿಸ್ಟಿವ್ ಎಲಿಮೆಂಟ್ನ ಬೋತ್ ಎಂಡ್ಸಿಗೆ ಅಥವಾ ಕಾರ್ಬನ್ ಫಿಲ್ಮ್ ರೆಜಿಸ್ಟರ್ನ ಎರಡೂ ಎಂಡ್ಸಿಗೆ ಏನು ಮಾಡಿರ್ತಾನೆ ಅಂದರೆ ಈ ಮೆಟಲ್ ಕ್ಯಾಪ್ಸನ್ನ ಏನು ಮಾಡಿರ್ತಾನೆ ಫಿಟ್ ಮಾಡಿರ್ತಾನೆ. ದ ಲೆಡ್ಸ್ ಮೇಡ್ ಆಫ್ ಕಾಪರ್ ಆರ್ ಜಾಯಿಂಟ್ ಟು ಎಂಡ್ಸ್ ಆಫ್ ದೀಸ್ ಎಂಡ್ ಕ್ಯಾಪ್ಸ್. ಸೊ ಆ ಎರಡು ಎಂಡ್ ಕ್ಯಾಪ್ಸಿನ ಮಧ್ಯೆ ಅಥವಾ ಆ ಎರಡು ಎಂಡಿಗೆ ಏನು ಮಾಡಿರ್ತಾನೆ ಅಂತಂದರೆ ಇಲ್ಲಿ ಕಾಪರ್ ಲೆಡ್ಸನ್ನ ಏನು ಮಾಡಿರ್ತಾನೆ ಅದರಲ್ಲಿ ಪ್ರೊವೈಡ್ ಮಾಡಿರ್ತಾನೆ. ದ ಕಾರ್ಬನ್ ಫಿಲಿಮ್ ರೆಜಿಸ್ಟರ್ ಪ್ರೊಡ್ಯೂಸಸ್ ದ ಲೆಸ್ ನಾಯ್ಸ್ ದೆನ್ ದಿ ಕಾರ್ಬನ್ ಕಂಪೋಸಿಷನ್ ರೆಜಿಸ್ಟರ್ಸ್. ಸೊ ಈ ಒಂದು ಕಾರ್ಬನ್ ಫಿಲ್ಮ್ ರೆಜಿಸ್ಟರು ಕಾರ್ಬನ್ ಕಂಪೋಸಿಷನ್ ರೆಜಿಸ್ಟರ್ಗಿಂತ ನಾಯ್ಸ್ ಏನಿರುತ್ತೆ ಅಂದರೆ ಕಡಿಮೆ ಇರುತ್ತೆ. ಸೊ ಈ ಒಂದು ಕಾರ್ಬನ್ ಕಂಪೋಸಿಷನ್ ರೆಜಿಸ್ಟರ್ಸಲ್ಲಿ ಏನು ಮಾಡಿರ್ತಾನೆ ಅಂತಂದರೆ ಇಲ್ಲಿ ಆ ಒಂದು ಮಿಕ್ಸರ್ನ ಬದಲಾಗಿ ಇಲ್ಲಿ ಏನು ಮಾಡಿರ್ತಾನೆ ಅಂತಂದರೆ ಈ ಕಾರ್ಬನ್ ಫಿಲಿಮ್ಸನ್ನು ಯೂಸ್ ಮಾಡಿ ಈ ಒಂದು ಕಾರ್ಬನ್ ಫಿಲಿಮ್ ರೆಜಿಸ್ಟರ್ಸನ್ನು ಮ್ಯಾನುಫ್ಯಾಕ್ಚರಿಂಗು ಮಾಡಿರ್ತಾರೆ. ಈ ಕಾರ್ಬನ್ ಕಂಪೋಸಿಷನ್ ರೆಜಿಸ್ಟರ್ನ ಅಥವಾ ಕಾರ್ಬನ್ ಫಿಲ್ಮ್ ರೆಜಿಸ್ಟರ್ಸ್ನ ನಾವೆಲ್ಲಿ ಉಪಯೋಗ ಮಾಡ್ತೀವಿ ಅಂತಂದರೆ ಇನ್ನು ರಾಡರ್, ಎಕ್ಸ್ರೇ ಆ್ಯಂಡ್ ಪವರ್ ಸಪ್ಲೈಸ್. ರಾಡರಲ್ಲಿ, ಎಕ್ಸ್ರೇಯಲ್ಲಿ ಮತ್ತು ಈ ಪವರ್ ಸಪ್ಲೈಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಕಾರ್ಬನ್ ಫಿಲ್ಮ್ ರೆಜಿಸ್ಟರ್ಸ್ ನಾವು ಉಪಯೋಗ ಮಾಡ್ತೀವಿ. ಇಲ್ಲಿ ಕಾರ್ಬನ್ ಕಂಪೋಸಿಷನ್ ರೆಜಿಸ್ಟರು ಮತ್ತು ಇಲ್ಲಿ ಕಾರ್ಬನ್ ಫಿಲ್ಮ್ ರೆಜಿಸ್ಟರ್ ಮಧ್ಯೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನಂತಂದರೆ ಸೊ ಅಲ್ಲೇನು ಮಾಡಿರ್ತಾನೆ ಅಂದರೆ ಅಲ್ಲಿ ಕಂಪೋಸಿಷನ್ ಯೂಸ್ ಮಾಡಿರ್ತಾನೆ, ಇಲ್ಲೇನು ಯೂಸ್ ಮಾಡ್ತಾನೆ ಅಂತಂದರೆ ಇಲ್ಲಿ ಕಾರ್ಬನ್ ಫಿಲಿಮ್ಸನ್ನು ಯೂಸ್ ಮಾಡಿರ್ತಾನೆ. ಅದೇ ರೀತಿಯಾಗಿ ನಾವಿಲ್ಲಿ ಮೆಟಲ್ ಫಿಲ್ಮ್ ರೆಜಿಸ್ಟರ್ನ ನೋಡೋದಾದರೆ ನೀವಿಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು. ಸೊ ಯಾವ ರೀತಿ ಆ ಒಂದು ಮೆಟಲ್ ಫಿಲ್ಮ್ ರೆಜಿಸ್ಟರ್ನ ಕನ್ಸ್ಟ್ರಕ್ಷನ್ ಇದೆ ಅಂಥೇಳಿ, ಹಾಗೆ ಅದೇ ರೀತಿಯಾಗಿ ಆ ಮೆಟಲ್ ಫಿಲ್ಮ್ ರೆಜಿಸ್ಟರ್ನ ಪಾರ್ಟ್ ಸಮೇತ ನಿಮ್ಗೆ ಆ ಒಂದು ಡಯಾಗ್ರಾಮಲ್ಲಿದೆ. ದ ಮೆಟಲ್ ಫಿಲ್ಮ್ ರೆಜಿಸ್ಟರ್ ಯೂಸ್ ಟು ರಿಸ್ಟ್ರಿಕ್ಟ್ ದಿ ಫ್ಲೋ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಟು ಸರ್ಟನ್ ಲೆವೆಲ್. ಸೊ ಜನರಲಾಗಿ ನಾವು ಯಾವುದೇ ಒಂದು ರೆಜಿಸ್ಟರ್ಸನ್ನಾಗಲಿ ನಾವು ಏನು ಮಾಡ್ತೀವಿ ಅಂತಂದರೆ ಕರೆಂಟನ್ನು ಸರ್ಟನ್ ಲೆವೆಲಲ್ಲಿ ರಿಸ್ಟ್ರಿಕ್ಟ್ಸ್ ಮಾಡೋ ಸಲುವಾಗಿ ಏನು ಮಾಡ್ತೀವಿ ನಾವು ಈ ಒಂದು ರೆಜಿಸ್ಟರ್ಸ್ನ ಯೂಸ್ ಮಾಡ್ತೀವಿ.
ಇಲ್ಲಿ ದ ಕನ್ಸ್ಟ್ರಕ್ಷನ್ ಆಫ್ ದಿ ಫಿಲಿಮ್ ರೆಸಿಸ್ಟರ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ದಟ್ ಆಫ್ ದಿ ಕಾರ್ಬನ್ ಫಿಲಿಮ್ ರೆಸಿಸ್ಟರ್. ಸೊ ಈ ಒಂದು ಕಾರ್ಬನ್ ಫಿಲಿಮ್ ರೆಸಿಸ್ಟರ್ನ ಕನ್ಸ್ಟ್ರಕ್ಷನ್ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿಯಾಗಿ ಏನಿರುತ್ತೆ ಇಲ್ಲಿ ಮೆಟಲ್ ಫಿಲಿಮ್ ರೆಸಿಸ್ಟರ್ನ ಕನ್ಸ್ಟ್ರಕ್ಷನ್ ಸಮೇತ ಇರುತ್ತೆ. ಬಟ್ ಇಲ್ಲಿ ಏನಾಗ್ತಂದರೆ ದ ಓನ್ಲಿ ಡಿಫ್ರೆನ್ಸ್ ಇಸ್ ದಿ ಮೆಟಲ್ ಯೂಸ್ಡ್ ಫಾರ್ ದಿ ಕನ್ಸ್ಟ್ರಕ್ಷನ್ ಅಥವಾ ಕನ್ಸ್ಟ್ರಕ್ಟಿಂಗ್ ದಿ ಫಿಲಿಮ್. ಇನ್ ಕಾರ್ಬನ್ ಫಿಲಿಮ್ ರೆಸಿಸ್ಟರ್ಸ್ ದ ಫಿಲಿಮ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ದಿ ಕಾರ್ಬನ್, ವೇರಾಸ್ ಇನ್ ಮೆಟಲ್ ಫಿಲಿಮ್ ರೆಸಿಸ್ಟರ್ಸ್ ದ ಫಿಲಿಮ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ಯೂಸಿಂಗ್ ದಿ ನಿಕ್ಕಲ್ಲು, ಕ್ರೋಮಿಯಮು ಆರ್ ಟಿನ್ ಆ್ಯಂಡ್ ಆ್ಯಂಟಿಮನಿ. ಇಲ್ಲಿ ಕಾರ್ಬನ್ ಫಿಲಿಮ್ ರೆಸಿಸ್ಟರ್ ಇರ್ಬೋದು ಅಥವಾ ಮೆಟಲ್ ಫಿಲಿಮ್ ರೆಸಿಸ್ಟರ್ ಇರ್ಬೋದು, ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಆಲ್ ಸೇಮ್ ಇದೆ. ಬಟ್ ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಮೆಟಲ್ ಏನಿದೆಯಲ್ಲ ಅದು ಮಾತ್ರ ಏನಿದೆ ಚೇಂಜ್ ಆಗಿದೆ. ಇಲ್ಲಿ ನಾವು ಕಾರ್ಬನ್ ಫಿಲಿಮ್ ರೆಸಿಸ್ಟರ್ಸಲ್ಲಿ ಬಂದು ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ಕಾರ್ಬನ್ ಫಿಲಿಮ್ಸ್ನ ಯೂಸ್ ಮಾಡ್ತೀವಿ. ಅದೇ ನಾವಿಲ್ಲಿ ಮೆಟಲ್ ಫಿಲಿಮ್ ರೆಸಿಸ್ಟರ್ಸಲ್ಲಿ ಬಂದು ಏನು ಯೂಸ್ ಮಾಡ್ತೀವಿ ಅಂತಂದರೆ ನಾವಿಲ್ಲಿ ನಿಕ್ಕಲ್ಲು, ಕ್ರೋಮಿಯಮ್ಮು ಅಥವಾ ಟಿನ್ನು ಆ್ಯಂಡ್ ಆ್ಯಂಟಿಮನಿನ ಏನು ಮಾಡ್ತೀವಿ ಅಂದರೆ ಆ್ಯಸ್ ಅ ಫಿಲಿಮ್ ಆಗಿ ಈ ಒಂದು ಮೆಟಲ್ ಫಿಲಿಮ್ ರೆಸಿಸ್ಟರ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಅದೇ ರೀತಿಯಾಗಿ ಈ ಮೆಟಲ್ ಫಿಲಿಮ್ ರೆಸಿಸ್ಟರ್ನ ಅಪ್ಲಿಕೇಶನ್ಸ್ ನೋಡೋದಾದರೆ ಅಥವಾ ಈ ಮೆಟಲ್ ಫಿಲ್ಮ್ ರೆಸಿಸ್ಟೆನ್ಸ್ ನಾವೆಲ್ಲಿ ಉಪಯೋಗ ಮಾಡ್ತೀವಿ ಅಂದರೆ ವೆರಿ ಹೈ ಅಕ್ಯುರಸಿ ಈಸ್ ರಿಕ್ವೈರ್ಡ್. ಎಲ್ಲಿ ನಮಗೆ ಹೈ ಅಕ್ಯುರಸಿ ಬೇಕಾಗಿರುತ್ತೋ ಅಂಥ ಒಂದು ಅಪ್ಲಿಕೇಶನ್ಸಲ್ಲಿ ಏನು ಮಾಡ್ತೀವಿ ನಾವು ಈ ಒಂದು ಮೆಟಲ್ ಫಿಲ್ಮ್ ರೆಸಿಸ್ಟರ್ಸನ್ನು ಉಪಯೋಗ ಮಾಡ್ತೀವಿ. ಸೊ ಇನ್ನು ಟೆಂಪ್ರೇಚರ್ ಇಂಡಿಕೇಟರ್ಸು, ಮಲ್ಟಿಮೀಟರ್ಸು ಆ್ಯಂಡ್ ಪೊಟೆನ್ಷಿಯಲ್ ಡಿವೈಡರ್ಸ್, ಇಲ್ಲಿ ಹೈ ಅಕ್ಯುರಸಿ ಇಕ್ವಿಪ್ಮೆಂಟ್ಸಲ್ಲಿ ಅಷ್ಟೇ ಅಲ್ಲದೆ ನಮಗಿಲ್ಲಿ ಟೆಂಪ್ರೇಚರ್ ಇಂಡಿಕೇಟರ್ಸು, ಮಲ್ಟಿಮೀಟರ್ಸು ಮತ್ತು ಪೊಟೆನ್ಷಿಯಲ್ ಡಿವೈಡರ್ಸ್ ಈ ಒಂದು ಅಪ್ಲಿಕೇಶನ್ಸಲ್ಲಿ ಸಹ ನಾವು ಏನು ಮಾಡ್ತೀವಿ ಅಂದರೆ ಈ ಒಂದು ಮೆಟಲ್ಲು ಫಿಲಿಮು ರೆಸಿಸ್ಟರ್ಸ್ನ ಏನು ಮಾಡ್ತೀವಿ ನಾವು ಯೂಸ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಇಲ್ಲಿ ವೈರ್ ಬೌಂಡ್ ರೆಸಿಸ್ಟರ್ ನೋಡೋದಾದರೆ ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು ನೀವು ವೈರ್ ಬೌಂಡ್ ರೆಸಿಸ್ಟರು ಮತ್ತು ಆ ಒಂದು ವೈರ್ ಬೌಂಡ್ ರೆಸಿಸ್ಟರ್ನ ಪಾರ್ಟ್ಸ್ ಯಾವ ರೀತಿ ಇದೆ ಅಂಥೇಳಿ. ಸೊ ದ ವೈರ್ ಬೌಂಡ್ ರೆಸಿಸ್ಟರ್ ಇಸ್ ಮೇಡ್ ಬೈ ದಿ ವೈಂಡಿಂಗ್ ದಿ ಮೆಟಲ್ ವೈರ್ ಅರೌಂಡ್ ದಿ ಮೆಟಲ್ ಕೋರ್. ಸೊ ಇಲ್ಲಿ ವೈರ್ ಬೌಂಡ್ ರೆಸಿಸ್ಟರ್ ಯಾವ ರೀತಿ ಕನ್ಸ್ಟ್ರಕ್ಷನ್ ಇರುತ್ತೆ ಅಂದರೆ ಆ ಮೆಟಲ್ ಕೋರ್ನ ಸುತ್ತ ಏನು ಮಾಡಿರ್ತಾರೆ ಅಂತಂದರೆ ಈ ಒಂದು ಮೆಟಲ್ ವೈರ್ನ ಏನು ಮಾಡಿರ್ತಾನೆ ಅಂತಂದರೆ ವೌಂಡ್ ಮಾಡಿರ್ತಾನೆ. ದ ಮೆಟಲ್ ವೈರ್ ಆ್ಯಕ್ಟ್ಸ್ ಆ್ಯಸ್ ದಿ ರೆಸಿಸ್ಟಿವ್ ಎಲಿಮೆಂಟ್ ಟು ದಿ ಎಲೆಕ್ಟ್ರಿಕ್ ಕರೆಂಟ್. ಇಲ್ಲಿ ಮೆಟಲ್ ವೈರ್ ಬಂದು ಏನಾಗುತ್ತೆ ಅಂದರೆ ಆ್ಯಸ್ ಎ ರೆಸಿಸ್ಟಿವ್ ಆಗಿ ಏನು ಮಾಡ್ತದೋ ರೆಸಿಸ್ಟಿವ್ ಎಲಿಮೆಂಟ್ ಆಗಿ ಏನು ಮಾಡ್ತಾ ಒಂದು ಎಲೆಕ್ಟ್ರಿಕ್ ಕರೆಂಟಲ್ಲಿ ಏನು ಮಾಡ್ತದೋ ಆ್ಯಕ್ಟ್ ಮಾಡುತ್ತಾ. ಸೊ ಹೆನ್ಸ್ ದ ಮೆಟಲ್ ವೈರ್ ರಿಸ್ಟ್ರಿಕ್ಟ್ ದಿ ಎಲೆಕ್ಟ್ರಿಕ್ ಕರೆಂಟ್ ಟು ಸರ್ಟನ್ ಲೆವೆಲ್. ಆ ಒಂದು ಮೆಟಲ್ ವೈರ್ ಏನು ಮಾಡುತ್ತೆ ಅಂದರೆ ಆ ಒಂದು ರೆಸಿಸ್ಟ್ರಲ್ಲಿ ಆ ಒಂದು ಎಲೆಕ್ಟ್ರಿಕ್ ಕರೆಂಟನ್ನು ಏನು ಮಾಡುತ್ತೆ ಅದು ಸರ್ಟನ್ ಲೆವೆಲಲ್ಲಿ ಅಥವಾ ಅದೇನು ಮಾಡುತ್ತಂದರೆ ರಿಸ್ಟ್ರಿಕ್ಟ್ ಮಾಡುತ್ತೆ. ಸೊ ಅದೇ ಆ ಒಂದು ಮೆಟಲ್ ವೈರ್ ಆಸ್ ಎ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗಲ್ಲಿ ರೆಸಿಸ್ಟಿವ್ ಆಗಿ ಏನು ಮಾಡುತ್ತೆ ಅದು ಆ್ಯಕ್ಟ್ ಮಾಡುತ್ತೆ. ದ ಮೆಟಲ್ ಕೋರ್ ಆ್ಯಕ್ಟ್ಸ್ ಆ್ಯಸ್ ದಿ ನಾನ್ ಕಂಡಕ್ಟಿವ್ ಮೆಟೀರಿಯಲ್ಸ್. ಆ ಮೆಟಲ್ ಕೋರ್ ಬಂದು ಏನು ಮಾಡುತ್ತೆ ಅಂದರೆ ಅದು ನಾನ್ ಕಂಡಕ್ಟಿವ್ ಮೆಟೀರಿಯಲ್ ಅಂದರೆ ಆ್ಯಸ್ ಎ ಇನ್ಸುಲೇಟರ್ ಆಗಿ ಏನು ಮಾಡುತ್ತೆ ಅದು ಆ್ಯಕ್ಟ್ ಮಾಡುತ್ತೆ. ಸೊ ಹೆನ್ಸ್ ಇಟ್ ಡಸ್ ನಾಟ್ ಅಲೋ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಇಟ್. ಸೊ ಅದು ನಾನ್ ಕಂಡಕ್ಟಿವ್ ಮೆಟೀರಿಯಲ್ ಆಗಿರೋದ್ರಿಂದ ಆ ಒಂದು ನಾನ್ ಕಂಡಕ್ಟಿವ್ ಮೆಟೀರಿಯಲ್ ಆಟೋಮೆಟಿಕ್ಕಾಗಿ ಏನಾಗುತ್ತೆ ಅಂದರೆ ಆ ಒಂದು ಎಲೆಕ್ಟ್ರಿಕ್ ಕರೆಂಟನ್ನು ಅದು ಫ್ಲೋ ಆಗೋಕ್ಕೆ ಅಲೋ ಮಾಡೋದಿಲ್ಲ. ಸೊ ಈ ವೈರ್ ಬೌಂಡ್ ರೆಸಿಸ್ಟರ್ಸ್ನ ನಾವಿಲ್ಲಿ ಉಪಯೋಗ ಮಾಡ್ತೀವಿ ಅಂತಂದರೆ ಅಥವಾ ಈ ವೈರ್ ಬೌಂಡ್ ರೆಸಿಸ್ಟರ್ ಅಪ್ಲಿಕೇಶನ್ಸ್ ನೋಡೋದಾದರೆ ಯೂಸ್ಡ್ ಆ್ಯಸ್ ಎ ಲೆಡ್ ರೆಸಿಸ್ಟರ್ಸ್ ಇನ್ ಎ ಲ್ಯಾಬ್ರೋಟ್ರಿ ಆ್ಯಸ್ ಎ ರಿಯೋಸ್ಟೇಟ್ ಫಾರ್ ದಿ ಲೋಡ್ಸ್. ಸೊ ಈ ಒಂದು ಈ ವೈರ್ ಬೌಂಡ್ ರೆಸಿಸ್ಟರ್ಸನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಲೆಡ್ ರೆಸಿಸ್ಟರ್ಸ್ ಆಗಿ ಉಪಯೋಗ ಮಾಡ್ತೀವಿ. ಎಲ್ಲಿ ಉಪಯೋಗ ಮಾಡ್ತೀವಿ ಅಂದರೆ ಇಲ್ಲಿ ಲ್ಯಾಬ್ರೋಟ್ರೀಸ್ ಆ್ಯಸ್ ಎ ರಿಯೋಸ್ಟಾಟ್ಸ್ ಫಾರ್ ಎ ಲೋಡ್. ಸೊ ಈ ಲೋಡ್ ಸಲುವಾಗಿ ಏನು ಮಾಡ್ತೀವಿ ಅಂದರೆ ಲ್ಯಾಬ್ರೋಟ್ರೀಸಲ್ಲಿ ಆ್ಯಸ್ ಎ ರಿಯೋಸ್ಟಾಟ್ ಆಗಿ ಈ ಒಂದು ವೈರ್ ಬೌಂಡ್ ರೆಸಿಸ್ಟರ್ಸನ್ನು ಉಪಯೋಗ ಮಾಡ್ತೀವಿ. ಮತ್ತು ಈ ಒಂದು ವೈರ್ ಬೌಂಡ್ ರೆಸಿಸ್ಟರ್ಸ್ನ ಬಂದು ನಾವು ಪವರ್ ಸರ್ಕ್ಯೂಟ್ಸಲ್ಲಿ ಮತ್ತು ಕರೆಂಟ್ ಲಿಮಿಟಿಂಗ್ ರೆಸಿಸ್ಟರ್ಸಲ್ಲಿ ಏನು ಮಾಡ್ತೀವಿ ಈ ವೈರ್ ಬೌಂಡ್ ರೆಸಿಸ್ಟರ್ಸ್ ನಾವು ಉಪಯೋಗ ಮಾಡ್ತೀವಿ. ವೇರಿಯಬಲ್ ರೆಸಿಸ್ಟೆನ್ಸ್ ಏನು ಮಾಡೋಣ ಒಂದೊಂದಾಗಿ ತಿಳ್ಕೊಳ್ಳೋಣ. ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯಬಲ್ ರೆಸಿಸ್ಟೆನ್ಸಲ್ಲಿ ರೆಸಿಸ್ಟರ್ಸ್ ಮೊದಲನೇದು ಬಂದು ಪೊಟೆನ್ಷಿಯೋಮೀಟರ್. ನೀವಿಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು, ಇಲ್ಲಿ ಪೊಟೆನ್ಷಿಯೋಮೀಟರ್ನ ಸಿಂಬಲ್ ಇದೆ ಮತ್ತು ಆ ಪೊಟೆನ್ಷಿಯೋಮೀಟರ್ನ ಏನಿದೆ ನಿಮಗಲ್ಲಿ ಇಮೇಜ್ ಇದೆ. ಸೊ ದ ಪೊಟೆನ್ಷಿಯೋಮೀಟರ್ ಕನ್ಸಿಸ್ಟ್ ಆಫ್ ದಿ 3 terminals along with a 2 are fixed and 1 is a changeable. ಸೊ ಇಲ್ಲಿ ಜನರಲ್ ಆಗಿ ನಾವು ಇಲ್ಲಿ ವೇರಿಯಬಲ್ ರೆಸಿಸ್ಟೆನ್ಸ್ ಅಂದ ತಕ್ಷಣ ಏನಿರುತ್ತೆ ಅಲ್ಲಿ ನಮಗೆ ಇಲ್ಲಿ 3 ಟರ್ಮಿನಲ್ಸ್ ಇರುತ್ತೆ. ಸೊ 2 ಬಂದು ಫಿಕ್ಸ್ಡ್ ಇರುತ್ತೆ ಮತ್ತೊಂದು ಬಂದು ಚೇಂಜಬಲ್ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ವೇರಿಯಬಲ್ ರೆಸಿಸ್ಟೆನ್ಸಲ್ಲಿ ಬರ್ತಕ್ಕಂಥ ಪೊಟೆನ್ಷಿಯಲ್ ಮೀಟರ್ ಸಮೇತ ಏನಿರುತ್ತೆ ನಮಗೆ ಇಲ್ಲಿ 3 ಟರ್ಮಿನಲ್ಸ್ ಇರುತ್ತೆ. ಅಲ್ಲಿ 2 ಟರ್ಮಿನಲ್ ಬಂದು ಫಿಕ್ಸ್ಡ್ ಇರುತ್ತೆ, 1 ಟರ್ಮಿನಲ್ ಬಂದು ಏನಾಗುತ್ತೆ ಅಲ್ಲಿ ಚೇಂಜಬಲ್ ಇರುತ್ತೆ. ಆಮೇಲೆ ದ 2 ಫಿಕ್ಸ್ಡ್ ಟರ್ಮಿನಲ್ಸ್ ಆಫ್ ದಿ ಪೊಟೆನ್ಷಿಯೋಮೀಟರ್ ಆರ್ ಕನೆಕ್ಟೆಡ್ ಟು ಬೋತ್ ಎಂಡ್ಸ್ ಆಫ್ ದಿ ರೆಸಿಸ್ಟಿವ್ ಎಲಿಮೆಂಟ್. ಸೊ ನೀವು ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು, ಈ ಒಂದು ಪೊಟೆನ್ಷಿಯೋಮೀಟರ್ನ 2 ಟರ್ಮಿನಲ್ಸ್ ಬಂದು ಟರ್ಮಿನಲ್ 1 ಆ್ಯಂಡ್ 3 ಬಂದು ಏನಿರುತ್ತೆ ಅಲ್ಲಿ ನಮಗಲ್ಲಿ ಫಿಕ್ಸ್ಡ್ ರೆಸಿಸ್ಟೆನ್ಸ್ ಇರುತ್ತೆ. ಆ 2 ಎಂಡಿಗೆ ಏನು ಮಾಡಿರ್ತೀವಿ ಒಂದು ನಾವು ಅದನ್ನು ಕನೆಕ್ಟ್ ಮಾಡಿರ್ತೀವಿ. ಸೊ ಅದೇ ರೀತಿಯಾಗಿ
ಇಲ್ಲಿ ಥರ್ಡ್ ಟರ್ಮಿನಲ್ ಕನೆಕ್ಟೆಡ್ ಟು ದಿ ಸ್ಲೈಡರ್ ಆರ್ ಎ ಸ್ಲೈಡಿಂಗ್ ವೈಪರ್. ಈ ಥರ್ಡ್ ಟರ್ಮಿನಲ್ ಬಂದು ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಪೊಟೆನ್ಷಿಯೋಮೀಟ್ರನ್ನ ಮಧ್ಯಭಾಗದಲ್ಲಿ ಅಂತಂದರೆ ಎರಡನೇ ಟರ್ಮಿನಲ್ಸಿಗೆ ಏನು ಮಾಡ್ತೀವಿ ಅಂದರೆ ಈ ಒಂದು ವೇರಿಯೇಬಲ್ ರೆಸಿಸ್ಟೆನ್ಸು ಅಥವಾ ಏನಾಗುತ್ತೆ ಅಂದರೆ ಸ್ಲೈಡಿಂಗ್ ವೈಪರ್ನ ಏನು ಮಾಡ್ತೀವಿ ಆ ಒಂದು ಥರ್ಡ್ ಎಲಿಮೆಂಟಿಗೆ ಏನು ಮಾಡಿರ್ತಾರೆ ಅಥವಾ ಥರ್ಡ್ ಕಾಂಟ್ಯಾಕ್ಟಿಗೆ ಏನು ಮಾಡ್ತಾರೆ ಕನೆಕ್ಟ್ ಮಾಡ್ತಾನೆ. ದ ಸ್ಲೈಡರ್ ಆರ್ ವೈಪರ್ ಮೂವಿಂಗ್ ಅಲಾಂಗ್ ವಿತ್ ದಿ ರೆಸಿಸ್ಟಿವ್ ಟ್ರ್ಯಾಕ್ ಚೇಂಜಸ್ ದಿ ರೆಸಿಸ್ಟೆನ್ಸ್ ಆಫ್ ದಿ ಪೊಟೆನ್ಷಿಯೋಮೀಟರ್. ಇಲ್ಲಿ ಸ್ಲೈಡರು ಮತ್ತು ವೈಪರ್ ಏನಾಗುತ್ತಂದರೆ ಆ ರೆಸಿಸ್ಟಿವ್ ಟ್ರ್ಯಾಕ್ ಜೊತೆ ಏನಾಗುತ್ತೆ ಅಂದರೆ ಅದು ಮೂವ್ ಆಗುತ್ತಾ, ಅದೇನು ಮಾಡುತ್ತೆ ಅಂತಂದರೆ ರೆಸಿಸ್ಟೆನ್ಸ್ ಆಫ್ ದಿ ಪೊಟೆನ್ಷಿಯೋಮೀಟ್ರನ್ನ ಏನು ಮಾಡುತ್ತೆ ಅದೇನು ಮಾಡುತ್ತೆ ಅದು ಚೇಂಜಸ್ ಮಾಡುತ್ತೆ. ಸೊ ಅದೇ ರೀತಿಯಾಗಿ ದ ರೆಸಿಸ್ಟೆನ್ಸ್ ಆಫ್ ದಿ ಪೊಟೆನ್ಷಿಯೋಮೀಟರ್ ಈಸ್ ಚೇಂಜ್ಡ್ ವೆನ್ ದ ವೈಪರ್ ಈಸ್ ಮೂವ್ಡ್ ಓವರ್ ದಿ ರೆಸಿಸ್ಟಿವ್ ಪಾತ್. ಇಲ್ಲಿ ಆ ಒಂದು ಪೊಟೆನ್ಷಿಯೋಮೀಟ್ರಲ್ಲಿ ರೆಸಿಸ್ಟೆನ್ಸ್ ಯಾವಾಗ ಚೇಂಜ್ ಆಗುತ್ತಂದರೆ ಸೊ ಪೊಟೆನ್ಷಿಯೋಮೀಟರ್ನ ವೈಪರ್ ಏನಾಗುತ್ತಲ್ಲ ಆ ಓವರ್ ದಿ ರೆಸಿಸ್ಟಿವ್ ಪಾತಲ್ಲಿ ಏನು ಮೂಮೆಂಟ್ ಆಗುತ್ತಲ್ಲ, ಸೊ ಆ ವೈಪರ್ ಮೂವ್ ಆಗಬೇಕಾದ್ರೆ ಅವಾಗ ಏನಾಗುತ್ತಂದರೆ ಆ ಒಂದು ಪೊಟೆನ್ಷಿಯೋಮೀಟ್ರಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸ್ ಏನಾಗುತ್ತೆ ಅಲ್ಲಿ ಚೇಂಜ್ ಆಗುತ್ತೆ. ಸೊ ಈ ಒಂದು ಪೊಟೆನ್ಷಿಯೋಮೀಟ್ರಲ್ಲಿ ಎಲ್ಲಿ ಉಪಯೋಗ ಮಾಡ್ತೀವಿ ಒಂದು ಪೊಟೆನ್ಷಿಯೋಮೀಟರ್ಸ್ನ ಅಥವಾ ಅಪ್ಲಿಕೇಶನ್ಸ್ ಆಫ್ ಎ ಪೊಟೆನ್ಷಿಯೋಮೀಟರ್ ನೋಡೋದಾದ್ರೆ ನಾವು potentiometers are commonly used to control electrical devices such as volume controllers on audio equipments. ಸೊ ಇಲ್ಲಿ ಪೊಟೆನ್ಷಿಯೋಮೀಟರ್ ಬಂದು ಜನರಲ್ ಆಗಿ ನಾವು ಎಲೆಕ್ಟ್ರಾನಿಕ್ ಡಿವೈಸಸ್ಸಲ್ಲಿ ಮತ್ತು ಕೆಲವು ಸಮ್ಟೈಮ್ಸ್ ಎಲೆಕ್ಟ್ರಿಕಲ್ ಡಿವೈಸಸ್ಸಲ್ಲಿ ಏನು ಮಾಡ್ತೀವಿ ನಾವು ಈ ಒಂದು ಪೊಟೆನ್ಷಿಯೋಮೀಟರ್ಸ್ ನಾವು ಉಪಯೋಗ ಮಾಡ್ತೀವಿ. ಸೊ ಮೇಜರ್ ಬಂದು ನಾವು ಪೊಟೆನ್ಷಿಯೋಮೀಟರ್ಸ್ನ ಬಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸಲ್ಲಿ ಯೂಸ್ ಮಾಡೋದು. ಎಂಥ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ ನಾವು ಈ ಒಂದು ಪೊಟೆನ್ಷಿಯೋಮೀಟರ್ಸ್ ಅಂತಂದರೆ ಆಡಿಯೋ ಇಕ್ವಿಪ್ಮೆಂಟನ್ನು ವ್ಯಾಲ್ಯೂಮ್ನ ಅಂತಂದ್ರೆ ಆ ಆಡಿಯೋ ಇಕ್ವಿಪ್ಮೆಂಟ್ನ ಸೌಂಡನ್ನ ಹೆಚ್ಚು ಮತ್ತು ಕಮ್ಮಿ ಮಾಡೋ ಸಲುವಾಗಿ ಏನು ಯೂಸ್ ಮಾಡ್ತೀವಿ ಅಂದರೆ ನಾವು ಈ ಒಂದು ಪೊಟೆನ್ಷಿಯೋಮೀಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಎರಡನೇದು ನೋಡೋದಾದರೆ ಈ ಒಂದು ವೇರಿಯೇಬಲ್ ರೆಸಿಸ್ಟೆನ್ಸಲ್ಲಿ ಅದು ಬಂದು ರಿಯೋಸ್ಟ್ಯಾಟ್. ಸೊ ಈ ರಿಯೋಸ್ಟ್ಯಾಟಲ್ಲಿ ಸಹಿತ ನಮಗೇನಿರುತ್ತೆ ಅಂದರೆ ಇಲ್ಲಿ 3 ಟರ್ಮಿನಲ್ಸ್ ಇರುತ್ತೆ, 2 ಬಂದು ಫಿಕ್ಸ್ಡ್ ಇರುತ್ತೆ, ಒಂದು ಬಂದು ಏನಿರುತ್ತೆ ಅಂದರೆ ನಮಗಿಲ್ಲಿ ಮೂವೇಬಲ್ಲು ಅಥವಾ ರೆಸಿಸ್ಟಿವ್ಸ್ನ ವೇರಿಯೇಬಲ್ ಮಾಡೋಕ್ಕೆ ಪ್ರೊವೈಡ್ ಮಾಡಿರ್ತಾನೆ. ಸೊ ಈ ಒಂದು ರಿಯೋಸ್ಟ್ಯಾಟ್ನ ನೀವು ಇಲ್ಲಿ ಇಮೇಜಸ್ ಅಥವಾ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಇದೆ ಅಂತೇಳಿ. ಅದೇ ರೀತಿ ಆ ಒಂದು ರಿಯೋಸ್ಟ್ಯಾಟ್ನ ನಮ್ಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸಿಂಬಲ್ ಇದೆ ಮತ್ತು ಅಮೆರಿಕನ್ ಸ್ಟ್ಯಾಂಡರ್ಡ್ ಸಿಂಬಲ್ ಸಮೇತನೂ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಿಯೋಸ್ಟ್ಯಾಟಲ್ಲಿ ಸಮೇತ ಏನಿದೆ ನಮಗೆ ಇಲ್ಲಿ ಎ ಆ್ಯಂಡ್ ಸಿ ಮತ್ತು ಬಿ ಈ 3 ಏನಿದೆ ನಮಗಲ್ಲಿ ಟರ್ಮಿನಲ್ಸ್ ಇದೆ. ಸೊ ಇಲ್ಲಿ ಎ ಆ್ಯಂಡ್ ಸಿ ಬಂದು ಫಿಕ್ಸ್ಡ್ ಟರ್ಮಿನಲ್ಸ್ ಇದೆ ಮತ್ತು ಬಿ ಬಂದು ಏನಿದೆ ನಮಗೆ ಇಲ್ಲಿ ಮೂವೇಬಲ್ ಅಥವಾ ಚೇಂಜಬಲ್ ಏನಿದೆ ನಮಗಲ್ಲಿ ಟರ್ಮಿನಲ್ಸ್ ಇದೆ. ಆಮೇಲೆ ಈ ಒಂದು ರಿಯೋಸ್ಟ್ಯಾಟ್ನ ಕನ್ಸ್ಟ್ರಕ್ಷನ್ ನೋಡೋದಾದರೆ ದ ಕನ್ಸ್ಟ್ರಕ್ಷನ್ ಆಫ್ ದಿ ರಿಯೋಸ್ಟ್ಯಾಟ್ ಈಸ್ ಆಲ್ಮೋಸ್ಟ್ ಟು ದಿ ಪೊಟೆನ್ಷಿಯೋಮೀಟರ್. ಈ ರಿಯೋಸ್ಟ್ಯಾಟ್ನ ಕನ್ಸ್ಟ್ರಕ್ಷನ್ ಬಂದು ಸೇಮು ಪೊಟೆನ್ಷಿಯೋಮೀಟರ್ನ ಕನ್ಸ್ಟ್ರಕ್ಷನ್ಗೆ ಸಿಮಿಲರ್ ಆಗಿರುತ್ತೆ. ಲೈಕ್ ದ ಪೊಟೆನ್ಷಿಯೋಮೀಟರ್ ದ ರಿಯೋಸ್ಟ್ಯಾಟ್ ಆಲ್ಸೋ ಕನ್ಸಿಸ್ಟ್ ಆಫ್ ದಿ 3 ಟರ್ಮಿನಲ್ಸ್, terminal A, terminal B and terminal C. However, we use only 2 terminals, either A and B or B and C. ಸೊ ನಾನು ಆಗಲೇ ಹೇಳಿದ ಹಾಗೆ ಈ ಒಂದು ರಿಯೋಸ್ಟ್ಯಾಟಲ್ಲಿ ಸಮೇತ ಏನಿರುತ್ತೆ ಅಂದರೆ ನಮಗೆ ಇಲ್ಲಿ 3 ಟರ್ಮಿನಲ್ಸ್ ಇರುತ್ತೆ. ಒಂದು ಟರ್ಮಿನಲ್ ಎ ಮತ್ತು ಟರ್ಮಿನಲ್ ಬಿ ಮತ್ತು ಟರ್ಮಿನಲ್ ಸಿ. ಸೊ ನಾವು ಈ 3 ಟರ್ಮಿನಲ್ಸಲ್ಲಿ ಐದರ್ ನಾವು ಎ ಆ್ಯಂಡ್ ಬಿ ಟರ್ಮಿನಲ್ಸ್ ಆದರೂ ಯೂಸ್ ಮಾಡ್ತೀವಿ ಅಥವಾ ಬಿ ಆ್ಯಂಡ್ ಸಿ ಟರ್ಮಿನಲ್ಸ್ ಆದರೂ ನಾವೇನು ಮಾಡ್ತೀವಿ ಯೂಸ್ ಮಾಡ್ತೀವಿ. ಇಲ್ಲಿ ಟರ್ಮಿನಲ್ ಎ ಟರ್ಮಿನಲ್ ಸಿ ಆರ್ ದೆ 2 ಫಿಕ್ಸ್ಡ್ ಟರ್ಮಿನಲ್ಸ್. ಸೊ ಇಲ್ಲಿ ನಾನು ಆಗಲೇ ಹೇಳಿದಾಗೆ ಇಲ್ಲಿ ಟರ್ಮಿನಲ್ ಎ ಮತ್ತು ಟರ್ಮಿನಲ್ ಸಿ ಏನಾಗಿದೆ ಅದು ಫಿಕ್ಸ್ಡ್ ಏನಿದೆ ಟರ್ಮಿನಲ್ಸ್ ಇದೆ, ಕನೆಕ್ಟೆಡ್ ಟು ಬೋತ್ ಎಂಡ್ಸ್ ಆಫ್ ದಿ ರೆಸಿಸ್ಟಿವ್ ಎಲಿಮೆಂಟ್ ಕಾಲ್ಡ್ ಎ ಟ್ರ್ಯಾಕ್. ಈ ಎರಡೂ ಒಂದು ಫಿಕ್ಸ್ಡ್ ರೆಸಿಸ್ಟೆನ್ಸ್ನ ಏನು ಮಾಡಿದ್ದಾನೆ ಅಂತಂದರೆ ಆ ರೆಸಿಸ್ಟಿವ್ ಎಲಿಮೆಂಟಿಗೆ ಏನು ಮಾಡಿದ್ದಾನೆ ಅಂತಂದರೆ ಅಥವಾ ಆ ಎರಡೂ ಎಂಡಿಗೆ ಏನು ಮಾಡಿದ್ದಾನೆ ಅಂದರೆ ಕನೆಕ್ಟ್ ಮಾಡಿದ್ದಾನೆ. ಸೊ ಅದನ್ನೇನಂತೀವಿ ಅಂದರೆ ನಾವು ಟ್ರ್ಯಾಕ್ ಅಂತೇಳಿ ಕರಿತೀವಿ. ಅಂತ ಟರ್ಮಿನಲ್ ಬಿ ಇಸ್ ದಿ ವೇರಿಯೇಬಲ್ ಟರ್ಮಿನಲ್ ಕನೆಕ್ಟೆಡ್ ಟು ದಿ ಸ್ಲೈಡಿಂಗ್ ವೈಪರ್ ಆರ್ ಎ ಸ್ಲೈಡರ್. ಇಲ್ಲಿ ಟರ್ಮಿನಲ್ ಬಿ ಬಂದು ಏನು ಮಾಡಿದ್ದಾನೆ ಅಂತಂದರೆ ಆ ಒಂದು ಸ್ಲೈಡಿಂಗ್ ವೈಪರ್ ಅಥವಾ ಸ್ಲೈಡರ್ಗೆ ಏನು ಮಾಡಿದ್ದಾರೆ ಕನೆಕ್ಟ್ ಮಾಡಿದ್ದಾರೆ. ಸೊ ಆ ಒಂದು ಸ್ಲೈಡರ್ನ ನಾವು ಮೂವ್ ಮಾಡೋದ್ರ ಮುಖಾಂತರ ಆ ರೆಸಿಸ್ಟೆನ್ಸ್ನ ಏನು ಮಾಡ್ಬೋದು ಅಂತಂದ್ರೆ ನಾವು ಅಲ್ಲಿ ವೇರಿ ಮಾಡ್ಬೋದು. ಸೊ ಈಗ ಈ ಒಂದು ರಿಯೋಸ್ಟ್ಯಾಟನ್ನು ನಾವು ಎಲ್ಲಿ ಉಪಯೋಗ ಮಾಡ್ತೀವಿ ಅಥವಾ ಅಪ್ಲಿಕೇಶನ್ಸ್ ಆಫ್ ಎ ರಿಯೋಸ್ಟ್ಯಾಟ್ ನೋಡೋದಾದರೆ ದ ರಿಯೋಸ್ಟ್ಯಾಟ್ ಕ್ಯಾನ್ ಅಡ್ಜಸ್ಟ್ ದಿ ಜನರೇಟರ್ ಕ್ಯಾರೆಕ್ಟರಿಸ್ಟಿಕ್ಸ್, ಡಿಮ್ ಲೈಟ್ಸು ಆ್ಯಂಡ್ ಸ್ಟಾರ್ಟ್ ಆರ್ ಕಂಟ್ರೋಲ್ ದಿ ಸ್ಪೀಡ್ ಆಫ್ ದಿ ಮೋಟರ್ಸ್. ಸೊ ಈ ರಿಯೋಸ್ಟ್ಯಾಟನ್ನು ಬಂದು ನಾವು ಜನ್ರೇಟರ್ನ ಕ್ಯಾರೆಕ್ಟರಿಸ್ಟಿಕ್ಸನ್ನ ಅಡ್ಜಸ್ಟ್ ಮಾಡೋ ಸಲುವಾಗಿ ಮತ್ತು ಈ ಡಿಮ್ ಲೈಟ್ಸಲ್ಲಿ ಮತ್ತು ಇಲ್ಲಿ ಸ್ಟಾರ್ಟ್ ಆರ್ ಕಂಟ್ರೋಲ್ ದಿ ಸ್ಪೀಡ್ ಆಫ್ ದಿ ಮೋಟರ್ಸ್, ಇಲ್ಲಿ ಮೋಟ್ರನ್ನ ಸ್ಟಾರ್ಟ್ ಮಾಡೋದಕ್ಕೆ ಮತ್ತು ನಾವು ಆ ಮೋಟ್ರನ್ನ ಸ್ಪೀಡನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡ್ತೀವಿ ಅಂದರೆ ಈ ರಿಯೋಸ್ಟ್ಯಾಟ್ಸನ್ನು ನಾವೇನು ಮಾಡ್ತೀವಿ ಉಪಯೋಗ ಮಾಡ್ತೀವಿ. ಸೊ ಜನ್ರೇಟರ್ ಆಗಿರ್ಬೋದು ಅಥವಾ ಲೈಟ್ ಆಗಿರ್ಬೋದು ಅಥವಾ ಸ್ಟಾರ್ಟ್ ಆ್ಯಂಡ್ ಕಂಟ್ರೋಲ್ ಸ್ಪೀಡ್ ಆಫ್ ದಿ ಮೋಟ್ರ್ ಆಗಿರ್ಬೋದು, ಅವಾಗ ಏನು ಮಾಡ್ತೀವಿ ಅಂತಂದ್ರೆ ನಾವು ಅಲ್ಲಿ ಆ ಒಂದು
ಜನ್ರೇಟ್ರು ಅಥವಾ ಡಿಮ್ ಲೈಟು ಅಥವಾ ಮೋಟ್ರಿಗೆ ಹೋಗ್ತಕ್ಕಂಥ ಕರೆಂಟನ್ನು ಏನು ಮಾಡ್ತೀವಿ ಒಂದು ನಾವಿಲ್ಲಿ ವೇರಿ ಮಾಡೋದ್ರ ಮುಖಾಂತರ ಆ ಒಂದು ಜನ್ರೇಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು ಅಥವಾ ಲೈಟ್ಸನ್ನು ಡಿಮ್ ಮಾಡೋದಾಗಿರ್ಬೋದು ಅಥವಾ ಸ್ಟಾರ್ಟು ಮತ್ತು ಸ್ಪೀಡ್ ಕಂಟ್ರೋಲ್ ಮಾಡೋದು ಏನು ಮಾಡ್ತೀವಿ ನಾವು ಈ ಕರೆಂಟನ್ನು ಕಂಟ್ರೋಲ್ ಮಾಡೋದ್ರ ಮುಖಾಂತರ ಆ ಒಂದು ಅಪ್ಲಿಕೇಶನ್ಸಲ್ಲಿ ಏನು ಮಾಡ್ತೀವಿ ನಾವು ಈ ಒಂದು ರಿಯೋಸ್ಟ್ಯಾಟ್ಸನ್ನು ಉಪಯೋಗ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ವೇರಿಯಬಲ್ ರೆಸಿಸ್ಟರ್ಸಲ್ಲಿ ನಾವು ಇಲ್ಲಿ ಮೂರನೇದು ನೋಡೋದಾದರೆ ಟ್ರಿಮ್ಮರ್ಸ್ ಅಂತ ಹೇಳ್ತೀವಿ ಅಥವಾ ಪ್ರೀಸೆಟ್ಟು ಪೊಟೆನ್ಷಿಯೋಮೀಟರ್ ಅಂತೇಳಿ ಕರೀತಾರೆ. ನೀವು ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು ಅಥವಾ ಇಲ್ಲಿ ಇಮೇಜಸಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದು ಬಂದು ಟ್ರಿಮ್ಮರು ಆ್ಯಂಡು ಇಲ್ಲಿ ರೈಟ್ ಸೈಡ್ ಇರ್ತಕ್ಕಂಥದ್ದು ಬಂದು ಟ್ರಿಮ್ ಪಾಟ್. ಸೊ ಇದ್ರ ಕನ್ಸ್ಟ್ರಕ್ಷನ್ ಮತ್ತು ಇದ್ರ ಎಲ್ಲಿ ಅಪ್ಲಿಕೇಶನ್ಸು ಮತ್ತು ಎಲ್ಲಿ ಉಪಯೋಗ ಮಾಡ್ತಾರೆ ಅಂತಕ್ಕಂಥ ನಾವೀಗ ನೋಡೋಣ. ಈ ಟ್ರಿಮ್ ಪಾಟ್ ಆರ್ ಎ ಟ್ರಿಮ್ಮರ್ ಪೊಟೆನ್ಷಿಯೋಮೀಟರ್ ಇಸ್ ಎ ಸ್ಮಾಲ್ ಪೊಟೆನ್ಷಿಯೋಮೀಟರ್. ಇಲ್ಲಿ ಟ್ರಿಮ್ ಪಾಟ್ ಆಗಿರ್ಬೋದು ಅಥವಾ ಟ್ರಿಮ್ಮರ್ ಆಗಿರ್ಬೋದು, ಇವೆರಡು ಏನಿದೆ ಅಂತಂದರೆ ಚಿಕ್ಕದಾದ ಒಂದು ಪೊಟೆನ್ಷಿಯೋಮೀಟರ್ ವಿಚ್ ಈಸ್ ಯೂಸ್ಡ್ ಫಾರ್ ಅಡ್ಜಸ್ಟಿವ್ ಟ್ಯೂನಿಂಗ್ ಆ್ಯಂಡ್ ಕ್ಯಾಲಿಬ್ರೇಷನ್ ಇನ್ ದಿ ಸರ್ಕ್ಯೂಟ್ಸ್. ಈ ಒಂದು ಪೊಟೆನ್ಷಿಯೋಮೀಟರ್ನ ಬಂದು ಅಥವಾ ಈ ಒಂದು ಟ್ರಿಮ್ಮರ್ಸನ್ನು ಬಂದು ನಾವು ಈ ಒಂದು ಸರ್ಕ್ಯೂಟ್ಸಲ್ಲಿ ಅಡ್ಜಸ್ಟ್ಮೆಂಟು ಟ್ಯೂನಿಂಗು ಅಥವಾ ಕ್ಯಾಲಿಬ್ರೇಷನ್ ಮಾಡೋ ಸಲುವಾಗಿ ಏನು ಮಾಡ್ತೀವಿ, ಈ ಒಂದು ಟ್ರಿಮ್ಮರ್ಸನ್ನು ಯೂಸ್ ಮಾಡ್ತೀವಿ. When they are used as a variable resistance wired as a rheostat, they are called a preset resistors. ಸೊ ಈ ಒಂದು ಟ್ರಿಮ್ಮರ್ನ ನಾವು ವೇರಿಯಬಲ್ ರೆಸಿಸ್ಟೆನ್ಸ್ ಆಸ್ ಎ ರಿಯೋಸ್ಟ್ಯಾಟ್ ಥರ ಯೂಸ್ ಮಾಡಿದ್ರೆ ಇದನ್ನ ಏನಂತೀವಿ ಅಂದರೆ ಪ್ರೀಸೆಟ್ ರೆಸಿಸ್ಟರ್ಸ್ ಅಂತೇಳಿ ಕರೀತಾರೆ. ಇಲ್ಲಿ ಟ್ರಿಮ್ ಪಾಡ್ಸು ಆರ್ ಎ ಪ್ರೀಸೆಟ್ ಆರ್ ನಾರ್ಮಲಿ ಮೌಂಟೆಡ್ ಆನ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಆ್ಯಂಡ್ ಅಡ್ಜಸ್ಟ್ ಬೈ ದಿ ಯೂಸಿಂಗ್ ಎ ಸ್ಕ್ರೂ ಡ್ರೈವರ್. ಈ ಟ್ರಿಮ್ ಪಾಡ್ ಆಗಿರ್ಬೋದು ಅಥವಾ ಈ ಪ್ರೀಸೆಟ್ಟು ಪೊಟೆನ್ಷಿಯೋಮೀಟರ್ ಅಥವಾ ಟ್ರಿಮ್ಮರ್ ಆಗಿರ್ಬೋದು, ಇದನ್ನು ಬಂದು ಏನು ಮಾಡಿರ್ತಾರೆ ಅಂದರೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡಿಗೆ ಏನು ಮಾಡಿರ್ತಾರೆ ಮೌಂಟ್ ಮಾಡಿರ್ತಾರೆ. ಸೊ ಇದನ್ನು ಬಂದು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಟ್ರಿಮ್ಮರ್ ಅಥವಾ ಪ್ರೀಸೆಟ್ ಪೊಟೆನ್ಷಿಯೋಮೀಟರ್ನ ಸ್ಕ್ರೂ ಡ್ರೈವರಿಂದ ಆ ಒಂದು ರೆಸಿಸ್ಟೆನ್ಸ್ನ ಏನು ಮಾಡ್ತಾರೆ ಅಂದರೆ ವೇರಿ ಮಾಡ್ತಾರೆ. ದ ಮೆಟೀರಿಯಲ್ they use as a resistive track is varying, but the most common is either carbon composition or a cement. ಸೊ ಇದರಲ್ಲಿ ಯೂಸ್ ಮಾಡ್ತಕ್ಕಂಥ ಮೆಟಲ್ ಬಂದು ಕಾಮನ್ ಆಗಿ ನಾವು ಆ ಒಂದು ರೆಸಿಸ್ಟಿವ್ ಟ್ರ್ಯಾಕನ್ನು ವೇರಿ ಮಾಡೋ ಸಲುವಾಗಿ ಇಲ್ಲಿ ಕಾರ್ಬನ್ ಕಂಪೋಸಿಷನ್ನು ಅಥವಾ ಸಿಮೆಂಟನ್ನು ಏನು ಮಾಡಿರ್ತಾರೆ ಉಪಯೋಗ ಮಾಡಿರ್ತಾರೆ. ಇಲ್ಲಿ ಟ್ರಿಮ್ ಪಾಡ್ಸ್ ಆರ್ ಡಿಸೈನ್ಡ್ ಫಾರ್ ದಿ ಒಕೇಶನಲ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಕ್ಯಾನ್ ಆಫ್ಟನ್ ಅಚೀವ್ ದಿ ಹೈ ರೆಸೊಲ್ಯೂಷನ್ ವೆನ್ ಯೂಸಿಂಗ್ ದಿ ಮಲ್ಟಿ ಟರ್ನ್ ಸೆಟ್ಟಿಂಗ್ ಸ್ಕ್ರೂಸ್. ಜನರಲ್ಲಾಗಿ ಟ್ರಿಮ್ ಪಾಡ್ಸ್ನ ಬಂದು ಏನು ಮಾಡ್ತಾರೆ ಅಂದರೆ ಒಕೇಶ್ನಲಿ ಅಡ್ಜಸ್ಟ್ಮೆಂಟ್ ಮಾಡೋ ಸಲುವಾಗಿ ಏನು ಮಾಡಿರ್ತಾರೆ ಅಂದರೆ ಅದನ್ನು ಅಲ್ಲಿ ಸ್ಕ್ರೂ ಡ್ರೈವರ್ ಮುಖಾಂತರ ಅಥವಾ ಸ್ಕ್ರೂನ ಸೆಟ್ಟಿಂಗ್ ಮಾಡೋದ್ರ ಮುಖಾಂತರ ಏನು ಮಾಡ್ತಾರೆ ಮಲ್ಟಿ ಟರ್ನ್ ಮಾಡೋದ್ರ ಮುಖಾಂತರ ಆ ಒಂದು ಟ್ರೈಪಾಡ್ಸ್ನ ಏನು ಮಾಡ್ತಾರೆ ಅಂದರೆ ಒಕೇಶ್ನಲ್ ಆಗಿ ಅಡ್ಜಸ್ಟ್ಮೆಂಟ್ ಮಾಡೋ ಸಲುವಾಗಿ ಏನು ಮಾಡ್ತಾರೆ ಅದನ್ನು ಡಿಸೈನು ಮಾಡಿರ್ತಾರೆ. ಈ ಟ್ರಿಮ್ಮರ್ಸು ಮತ್ತು ಈ ಪ್ರೀಸೆಟ್ ಪೊಟೆನ್ಷಿಯೋಮೀಟರ್ಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಥವಾ ಯಾವೊಂದು ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಎ ಟ್ರಿಮ್ ಪಾಟು ಆರ್ ಎ ಟ್ರಿಮ್ಮರ್ ಪೊಟೆನ್ಷಿಯೋಮೀಟರ್ ಇಸ್ ಎ ಸ್ಮಾಲ್ ಪೊಟೆನ್ಷಿಯೋಮೀಟರ್. ನಾನು ಆಗಲೇ ಹೇಳಿದೆ ಈ ಟ್ರಿಮ್ ಪಾಟು ಅಥವಾ ಟ್ರಿಮ್ಮರ್ ಪೊಟೆನ್ಷಿಯೋಮೀಟರ್ ಏನಾಗಿದೆ ಅಂತಂದರೆ ಇವು ಭಾಳ ಸ್ಮಾಲ್ ಆಗಿರುತ್ತೆ, ಸ್ಮಾಲ್ ಪೊಟೆನ್ಷಿಯೋಮೀಟರ್ ಆಗಿರುತ್ತೆ. ವಿಚ್ ಈಸ್ ಯೂಸ್ಡ್ ಫಾರ್ ಅಡ್ಜಸ್ಟ್ ಟ್ಯೂನಿಂಗು ಆ್ಯಂಡ್ ಕ್ಯಾಲಿಬ್ರೇಷನ್ ದಿ ಸರ್ಕ್ಯೂಟ್ಸಲ್ಲಿ ಇದನ್ನು ಟ್ಯೂನಿಂಗ್ ಮಾಡೋ ಸಲುವಾಗಿ, ಅಡ್ಜಸ್ಟ್ಮೆಂಟ್ ಮಾಡೋ ಸಲುವಾಗಿ ಅಥವಾ ಕ್ಯಾಲಿಬ್ರೇಷನ್ ಮಾಡೋ ಸಲುವಾಗಿ ಏನು ಮಾಡ್ತೀವಿ ಅಂದರೆ ನಾವು ಈ ಒಂದು ಟ್ರಿಮ್ಮರ್ಸ್ ಅಥವಾ ಪ್ರೀಸೆಟ್ ಟ್ರಿಮ್ಮರ್ಸನ್ನು ಯೂಸ್ ಮಾಡಿರ್ತೀವಿ. ನೀವು ಈ ಟ್ರಿಮ್ಮರ್ಸು ಮತ್ತು ಟ್ರಿಮ್ಮರ್ ಅಥವಾ ಟ್ರಿಮ್ ಪಾಟನ್ನು ನೀವು ಅಲ್ಲಿ ನೋಡ್ಬೋದು. ಅದ್ರ ಮೇಲೆ ಏನಿದೆ ಅಂದರೆ ಸ್ಕ್ರೂ ಹೆಡ್ ಇದೆ. ಆ ಸ್ಕ್ರೂ ಹೆಡ್ ಯೂಸ್ ಮಾಡೋದ್ರ ಮುಖಾಂತರ ನಾವೇನು ಮಾಡ್ತೀವಿ ಅಂದರೆ ಆ ಒಂದು ಟ್ರಿಮ್ ಪಾಟ್ ಅಥವಾ ಟ್ರಿಮ್ಮರ್ಸ್ ಮುಖಾಂತರ ನಾವೇನು ಮಾಡ್ತೀವಿ ಅಂದರೆ ಆ ರೆಸಿಸ್ಟೆನ್ಸ್ನ ಏನು ಮಾಡ್ತೀವಿ ನಾವು ವೇರಿ ಮಾಡ್ತೀವಿ.